ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತೊಂದು ಪ್ರಮುಖವಾದಂತಹ ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಒಂದು ವಾದ ಇದೆ. ಕೆಲವರು ಈ ವಾದವನ್ನ ಯಾವಾಗಲೂ ಕೂಡ ಮಂಡನೆ ಮಾಡ್ತಾನೆ ಇರ್ತಾರೆ. ಭಗವಂತ ಇದ್ದಾನೆ ಅನ್ನೋದಾದ್ರೆ ಭೂತ ಪ್ರೇತಗಳು ಕೂಡ ಇದ್ದಂತೆ ಅಲ್ವಾ ಅಂತ ಹೇಳಿ, ನಮಗೆ ಅನುಭವ ಆಗದೆ ಭೂತ ಪ್ರೇತ ಬಾಧೆಗೆ ನಾವು ಒಳಗಾಗಿದ್ದೀವಿ ಅಂತ ಹೇಳಿ ಕೆಲವು ಜನ ಹೇಳಿರೋದನ್ನ ನೀವೆಲ್ಲರೂ ಕೂಡ ಕೇಳಿರ್ತೀವಿ. ಹಾಗಾಗಿ ಸಮಾಜದಲ್ಲಿ ಅಥವಾ ಜನಸಾಮಾನ್ಯರ ಮನಸ್ಸಿನಲ್ಲಿ ಈ ಭೂತ ಪ್ರೇತ ಅಂತ ಹೇಳಿದ್ರೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಭೂತ ಪ್ರೇತ ಅನ್ನೋದು ನಿಜಾನ? ಭೂತ ಪ್ರೇತ ಇದೆಯಾ ಅಥವಾ ಭೂತ ಪ್ರೇತದ ಬಾಧೆಗೆ ಒಳಗಾಗ್ತಾ ಇರೋದಾದ್ರೂ ಹೌದಾ ಅಥವಾ ಅದೊಂದು ಮನೋ ಸಮಸ್ಯೆನಾ? ಈ ಕುರಿತಾಗಿ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲೂ ಅಂತನೂ ಅಲ್ಲ, ಈ ಭೂತ ಪ್ರೇತ ಅಂತ ಹೇಳಿದ್ರೆ ಆಗ್ಲಿನಿಂದಲೂ ಕೂಡ ಎಲ್ರಿಗೂ ಒಂದು ರೀತಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಭೂತ ಪ್ರೇತ ಅನ್ನೋದು ನಿಜಾನ? ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭೂತ ಪ್ರೇತ ಇದೆಯಾ? ಇದ್ದರೆ ಎಲ್ಲಿರಕ್ಕೆ ಸಾಧ್ಯ? ಹೇಗಿರುತ್ತೆ? ಹಲವಾರು ರೀತಿ ಪ್ರಶ್ನೆಗಳಿರುತ್ತೆ. ಇದನ್ನು ಈಗ ನಾವು ಇದಕ್ಕೆ ವಿಚಾರವನ್ನು, ಸಮಂಜಸವಾದ ವಿಚಾರವನ್ನು ಹೇಳಿದಾಗ ಸ್ವಲ್ಪ ಗೊಂದಲ ಕೂಡ ಆಗತ್ತೆ. ಇದೆಯಾ ಇಲ್ವಾ? ಕೆಲವರು ಇದೆ, ಕೆಲವರು ಇಲ್ಲ. ಇದು ಈ ಥರ ತ್ರಿಶಂಕು ಸ್ಥಿತಿಯಲ್ಲೇ ಇದೆ. ಇದು ಪೂರ್ಣವಾದ ಯಾವುದು ವಿಚಾರ ಪಕ್ಕಾ ಇಲ್ಲ, ಇದೆ ಅಂತ ಯಾರು ಒಪ್ಕೊಳ್ಳುವಂಥ ವಿಚಾರ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ನಿನಗಿಷ್ಟ, ನೀನು ನಂಬ್ಕೋ, ನನಗದು ಇಷ್ಟ ಅಲ್ಲ, ಈ ಥರದಲ್ಲೇ ಬಂತಕ್ಕಂಥದ್ದು. ಇದು ಉತ್ಪತ್ತಿ ಆಗ್ತಕ್ಕಂಥದ್ದ, ಇರತಕ್ಕಂಥದ್ದ, ಬರ್ತಕ್ಕಂಥದ್ದ ಅಂತಕ್ಕಂಥ ವಿಚಾರ ತಿಳ್ಕೊಂಡಾಗ ಸತ್ಯ ಗೊತ್ತಾಗತ್ತೆ. ಇದಕ್ಕೆ ಪ್ರೇತತ್ವ ಅಂತಾರೆ, ಪ್ರೇತಬಾಧೆ ಅಂತಾರೆ. ಇದು ಸಾಧ್ಯನಾ ಅನ್ನೋದಕ್ಕೆ ವಿಚಾರ ತುಂಬ ಸರಳ ಅಲ್ಲ, ತುಂಬ ಕಷ್ಟಕರವಾದ ವಿಷಯ. ಇದು ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ತುಂಬಾ ಅದಕ್ಕೆ ಆದ ಅನುಸಾರವಾದ ವಿಚಾರಗಳು ಬೇಕಾಗತ್ತೆ. ಸೊ ಇತ್ತು ಹೋಯ್ತು, ಕೆಲವರು ಒಂದೇ ಮನೇಲಿರ್ತಾರೆ, ಇದೇನೋ ಇಲ್ಲಿ ಬಂದಂಗೆ ಆಯಿತು ಅಂದರೆ ಏನಿಲ್ಲ ಹೋಗು ಅಂತ ಇನ್ನೊಬ್ರು ಇರ್ತಾರೆ. ಹೌದಲ್ಲಮ್ಮ? ಒಬ್ಬರಿಗೆ ಕಾಣಿಸುತ್ತೆ, ಒಬ್ರಿಗೆ ಕಾಣಿಸಲ್ಲ, ಒಬ್ರು ಸರಿ, ಒಬ್ರಿಗೆ ತಪ್ಪು, ಈ ಥರ ಎಲ್ಲ ಇರುತ್ತೆ. ಆದರೆ ಅವ್ರು ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲ ನೀನೆಲ್ಲೋ ಎದ್ರುಕೊಂಡಿದ್ದೆ ಬಿಡು, ಅದಕ್ಕೆ ಹಂಗಾಗತ್ತೆ. ಸೊ ಏನೋ ಅದಕ್ಕೆ ಮಾಡಿ ಅದನ್ನು ಸಮರ್ಥನೆ ಮಾಡಿ ಬಿಟ್ಬಿಡ್ತಾರೆ. ಬಟ್ ಅದು ಮನೋರೋಗವಾಗಿ ಕಾಡ್ತಾ ಇರುತ್ತೆ. ಅದು ಸತ್ಯ ಕೂಡ. ಅದು ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದು, ಅದು ನಾವೇ ನಮಗೆ ಗೊತ್ತಿಲ್ಲದೆ ಇರ್ತ ರೀತಿಯಲ್ಲಿ ಉತ್ಪತ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ನಾವೇ ಅದೆಲ್ಲೋ ಬಂದು ಸೇರ್ಕೊಂಡಿರಲ್ಲ, ಅಥವಾ ಅದೆಲ್ಲೋ ಉತ್ಪತ್ತಿ ಆಗಲ್ಲ. ನಾವೇ ಅದಕ್ಕೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಉತ್ಪತ್ತಿ ಆಗುವ ರೀತಿಯಲ್ಲಿ ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಇದಕ್ಕೆ ಪ್ರೇತತ್ವಕ್ಕೆ ಹತ್ತಿರವಾದದ್ದು ಭೂತತ್ವದಲ್ಲೇ ಇರುತ್ತೆ. ಇದು ಭೂಮಿಯಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು. ನಾವು ಮನೆ ಕಟ್ಟುವ ಜಾಗ, ನಿವೇಶನ ಏನಿರುತ್ತೋ ಆ ನಿವೇಶನದಲ್ಲೇ ಈ ಪ್ರೇತಾತ್ವವನ್ನು ಹುಟ್ಟಾಕ್ತೀವಿ ನಾವೇ. ಅದಕ್ಕೆ ತೋರ್ಸೋಣ, ಉದಾಹರಣೆ ಹೇಳೋಣ. ನಾವೇ ಹುಟ್ಟಾಕ್ತೀವ? ಹೌದು. ಹಾಗಿದ್ದ ಮೇಲೆ ಪ್ರತಿಯೊಂದು ಮನೆಯಲ್ಲಿ ಸಾವು ನಡೆಯುತ್ತೆ. ಹೌದಾ? ಎಲ್ಲ ಮನೆಗಳು ಪ್ರೇತತ್ವ ಇರಬೇಕಿತ್ತು, ಹೌದಲ್ಲ? ಕೆಲವೊಂದು ಮನೇಲಿ ಮಾತ್ರ ಯಾಕಿರುತ್ತೆ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದು ನಾವೇ ಮಾಡಿದ್ದೀವಿ ಅಂತಾನೆ ಒಪ್ಕೊಂಡಾಗ ಮಾತ್ರ ಒಪ್ಕೊಳ್ಳೋದು ಸರಿ. ಗುರುತು ಗೊತ್ತಾಗಬೇಕಲ್ಲ. ನಾವೇ ಮಾಡಿದ್ದೀವಿ, ಸರಿ ಆಯಿತು, ಒಪ್ಕೊಳ್ಳೋಣ. ಹೇಗಾಗಿದೆ ಅದು ನಾವೇ ಮಾಡಿದ್ದೀವಿ ಅಂತ ತೋರಿಸಿ ಹೋಗಲಿ, ಇದು ಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಭೂತತ್ವದಲ್ಲಿ ಪ್ರೇತತ್ವ ಉತ್ಪತ್ತಿ ಆಗತ್ತೆ ಅನ್ನೋ ವಿಷಯ. ಈ ಭೂತತ್ವ ಅಂದರೆ ಅದು ಒಂದು ನಿಯಮ ಇರುತ್ತೆ, ಭೂಮಿಯ ನಿಯಮ ಇರುತ್ತೆ. ಆ ನಿಯಮವನ್ನು ಮೀರ್ತಕ್ಕಂಥದ್ದೇ ಪ್ರೇತತ್ವ. ಇದು ಒಂದು ಸಿಂಪ್ಟಮ್ಸ್ ಬರುತ್ತೆ. ಏನು? ಮನೆಯಲ್ಲಿ ಉಸಿರಾಡ್ತಕ್ಕಂತಹ ವಿಚಾರದಲ್ಲಿ ನಿನ್ನೆ ಉಸಿರಾಟದ ಬಗ್ಗೆ ಮಾಹಿತಿ ಕೊಟ್ಟೆ. ಈ ಉಸಿರಾಟದಲ್ಲಿ ಅತಿ ಮುಖ್ಯವಾಗಿ ತಗೊಳ್ತಕ್ಕಂತಹ ಉಸಿರಾಟಕ್ಕಿನ್ನ ಬಿಡುವ ಉಸಿರಾಟ ಜಾಸ್ತಿ ಆಗತ್ತೆ. ಪ್ರೇತತ್ವ ಇರತಕ್ಕಂತಹ ಭೂಮಿಯಲ್ಲಿ ಆ ಮನೆಯಲ್ಲಿ ವಾಸ ಮಾಡುವವರಿಗೆ ತೆಗೆದುಕೊಳ್ಳುವ ಉಸಿರಾಟಕ್ಕಿನ್ನ ಬಿಡುವ ಉಸಿರಾಟ ಜಾಸ್ತಿ ಆಗತ್ತೆ ಅಂತ ಗೊತ್ತಿರಲ್ಲ. ಅದನ್ನು ನೀವು ಗಮನಿಸ್ಬೋದಮ್ಮ.
ಕೆಲವು ಉಸಿರಾಡೋದು ಶಬ್ದ ಕಾಣಿಸುತ್ತೆ, ಅಷ್ಟು ಸ್ಪೀಡಾಗಿ ಉಸಿರಾಡ್ತಾರೆ. ಹೌದಾ? ಈ ಕೋಪ ಬಂದಾಗ ಕೆಲವರು ತುಂಬ ಜೋರಾಗೆ ಕೇಳಿಸುತ್ತೆ. ಮತ್ತು ಮಲಗಿದಾಗ ಗೊರಕೆ ಹೊಡೆದಾಗ ತುಂಬ ಶಬ್ದ ಕೇಳಿಸುತ್ತೆ. ಇದು ಉಸಿರಾಟದಿಂದ ದೇಹನೇ ಮೇಲೆ ಕೆತ್ತಬೇಕದು. ಎಷ್ಟು ಸಮಸ್ಯೆ ಆಗುತ್ತೆ ಹೃದಯಕ್ಕೆ ಸ್ವಲ್ಪ ಯೋಚನೆ ಮಾಡಮ್ಮ. ನಮ್ಮ ದೇಹದ ತೂಕವನ್ನು ನಾವು ಉಸಿರಾಡ್ತಾ ಇರ್ತಕ್ಕಂಥ ಉಸಿರಾಟ ದೇಹವನ್ನು ಎತ್ಕೋಬೇಕು ಅಂದರೆ ಹೃದಯಕ್ಕೆ ಎಷ್ಟು ಪೆಟ್ಟು ಬೀಳುತ್ತೆ ಸ್ವಲ್ಪ ಯೋಚನೆ ಮಾಡು. ಎತ್ತಬೇಕಲ್ಲ ಅದು. 3 ಜನ ಕೂತ್ಕೊಳ್ಳೋ ಆಟೋದಲ್ಲಿ 9 ಜನ ಕೂತ್ಕೊಂಡ್ಬಿಟ್ರೆ ಏನಾಗಬೇಕು ಆಟೋ? ಸೊ ಹಾಗೆ ಈ ಉಸಿರಾಟದ ಪ್ರಕ್ರಿಯೆಯಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಹೆದರುಸಿರು ಬಿಡ್ತಕ್ಕಂತಹ ತುಂಬ ಸ್ಪೀಡಾಗಿ ಉಸಿರಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕಂಡು ಬರುತ್ತೆ. ಆ ಜಾಗದಲ್ಲಿ ಆ ಒಂದು ರೀತಿ ಉಸಿರಾಟ ಪ್ರಕ್ರಿಯೆ ನಡೆಯುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ರಕ್ತ ದೇಹದಲ್ಲಿ ಕಮ್ಮಿ ಇದೆ ಒಂದು ರಿಪೋರ್ಟ್. ದೇಹದಲ್ಲಿ ರಕ್ತ ಕಡಿಮೆ ಇದೆ ಅಂತ ಒಂದು ರಿಪೋರ್ಟ್. ಇನ್ನೊಂದು ರಿಪೋರ್ಟ್, ಇನ್ಫೆಕ್ಷನ್ ಆಗಿರ್ತಕ್ಕಂಥ ಹಲವಾರು ರೀತಿ ಫುಡ್ ಪಾಯ್ಸನ್ನು ಇನ್ನೊಂದು ಈ ರೀತಿಯಾದ ಕೆಲವೊಂದು ವಿಚಾರಗಳು ಹೇಳ್ತಾರೆ. ಬ್ಲಡ್ಡಲ್ಲಿ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಕಾಯಿಲೆಗಳಿರ್ಬೋದು, ಅದನ್ನು ಹೇಳ್ತಾರೆ. ಇದಿಷ್ಟು ಸೇರ್ಕೊಳ್ಳುತ್ತವೆ ಪ್ರೇತತ್ವಕ್ಕೆ. ರಕ್ತ ಕಮ್ಮಿ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ, ಕಮ್ಮಿ ಆಗಿದೆ ಅಂತಾರಲ್ಲ ಡಾಕ್ಟ್ರು ಅಂತ ಅವರಿಗೆ ಅನುಮಾನ ಶುರು ಆಗುತ್ತೆ. ನಾನು ಕರೆಕ್ಟಾಗಿ ಓಡಾಡ್ತಾ ಇದ್ದೀನಿ, ಕರೆಕ್ಟಾಗಿ ಊಟ ಮಾಡ್ತೀನಿ, ಕರೆಕ್ಟಾಗಿ ಮಲ್ಕೋತೀನಿ, ರಕ್ತ ಯಾಕೆ ಕಮ್ಮಿ ಆಯ್ತು ನನಗೆ? ಅವ್ರಿಗೆ ಡೌಟು. ಬಟ್ ಹಂಗೆ ರಿಸಲ್ಟ್ ತಪ್ಪ, ಇವ್ರು ತಿಳ್ಕೊಂಡ್ರೆ ತಪ್ಪ, ಈ ಥರ ಹಲವಾರು ರೀತಿಯಲ್ಲಿ ದ್ವಂದ್ವ ಸ್ಥಿತಿಯಲ್ಲಿ ಮನುಷ್ಯ ಬದುಕೋದಕ್ಕೆ ಪ್ರಯತ್ನ. ಇದಿಷ್ಟು ಸೇರಿ ಭಯ. ಇಷ್ಟೊತ್ತರೆಗೂ ನಾನು ಏನು ಹೇಳಿದೆ, ಇದಿಷ್ಟು ಸೇರಿ ಭಯವಾಗಿ ಕಾಡಿಸ್ತಾ ಇರ್ತಕ್ಕಂಥ ಒಂದು ವಿಚಾರ. ಇದಿಷ್ಟು ಉತ್ಪತ್ತಿಯಾಗುವುದಕ್ಕೆ ಕಾರಣ ತುಂಬ ಸರಳ. ಏನು ಅಂದರೆ 4 ದಿಕ್ಕಿದೆ. ಈ 4 ದಿಕ್ಕಿನಲ್ಲಿ ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ದಿಕ್ಕು ಏನು ಮಾಡ್ಕೊಂಡಿದ್ದೀವಿ. ಪೂರ್ವದ ನಿವೇಶನ, ಉತ್ತರದ ನಿವೇಶನವನ್ನು ಅತಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದದ್ದು. ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರು ಯಾರೋ ಮನೆ ಕಟ್ಟಿದ್ದಾರೆ, ಯಾವುದೋ ದಿಕ್ಕಲ್ಲಿ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಲ್ಲ. ಅವ್ರ ಮನೆ ಕಟ್ಟಿರ್ತಕ್ಕಂಥ ರೀತಿ ರಿಮೇಕ್ ಮಾಡಿ ಇವ್ರ ಮನೆ ಕಟ್ಟಕ್ಕೆ ಹೋಗ್ತಾರೆ. ಇದು ಒಂದು ಭಾಗ ತಪ್ಪು ಮಾಡೋದಕ್ಕೆ. ಏನು ತಪ್ಪಾಗತ್ತೆ ಮನೆ ಕಟ್ಟುವಾಗ ಅಂದರೆ, ಸೈಟ್ ಇದ್ದಾಗ ರಸ್ತೆ ಕರೆಕ್ಟಾಗಿ ಇರತಕ್ಕಂಥ ರೀತಿಯಲ್ಲಿ ಲೆವೆಲ್ಲಾಗಿರುತ್ತೆ. ಸೈಟು ಮತ್ತು ರಸ್ತೆ ಎರಡು ಲೆವೆಲ್ ಇರುತ್ತೆ ಸೈಟ್ ಇದ್ದಾಗ, ಮನೆ ಕಟ್ಟಕ್ಕೆ ಮುಂಚೆ. ಇದನ್ನು ಲೆಕ್ಕ ಹಾಕಿ ಮನೆ ಕಟ್ತಾರಲ್ಲ, ಇಲ್ಲಿ ತಗೊಳಕ್ಕೊಡೋದು. ಪೂರ್ವ ರಸ್ತೆ ಸ್ವಾಮಿ, ಉತ್ತರಕ್ಕೆ ರಸ್ತೆ ಸ್ವಾಮಿ, ಸೈಟ್ ಇದೆ ಸ್ವಾಮಿ. ಇಲ್ಲಿ ಆ ರಸ್ತೆ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ, ಎತ್ತರ ಆಗುತ್ತೆ ಅಂತ ಯೋಚನೆ ಮಾಡುವಷ್ಟು ಮಟ್ಟಕ್ಕೆ ನಮ್ಮ ಮನಸ್ಸಲ್ಲಿ ಇರುತ್ತೆ. ನಮ್ಮ ಇದು ನಾಳೆ ನಾನು ಮನೆ ಕಟ್ಟಿದ ಮೇಲೆ ಈ ರಸ್ತೆ ರಿಪೇರಿ ಆಗ್ಬೋದು, ಎತ್ತರ ಆಗ್ಬೋದು. ಹೌದಾ? ಇದನ್ನು ತಿಳ್ಕೊಂಡು ಮನೆ ಕಟ್ಟಬೇಕು ಅಂತ ಗೊತ್ತಿದೆಯಾ ಅಂತ ನಾನು ಪ್ರಶ್ನೆ ಹಾಕ್ತೀನಿ. ಇದನ್ನು ನಾವು ತಿಳ್ಕೊಳ್ಳಲ್ಲ. ಸೈಟ್ ಐತೆ, ರಸ್ತೆ ಐತೆ, ಸರಿ ಅಷ್ಟೇ ಅನ್ಕೋತೀವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮನೆ ಕಟ್ಟೋದಕ್ಕೆ ಚೆನ್ನಾಗಿ ಕಟ್ತಾನೆ ಮನೆನ, ಅಥವಾ ಮನೆ ಕಟ್ಟಿ ಒಳಗಡೆ ಹೋಗ್ತಾನೆ, ರಸ್ತೆ ರಿಪೇರಿ ನಡೆಯುತ್ತೆ, ರಸ್ತೆ ಹೈಟ್ ಆಗುತ್ತೆ, ಮನೆ ಇರ್ತಕ್ಕಂಥ ಜಾಗ ಕೆಳಗಡೆ ಬರುತ್ತೆ, ರಸ್ತೆ ಮೇಲೆ ಹೋಗುತ್ತೆ. ಈಗ ಮನೆ ಹೊಡೆದಾಗಕ್ಕಾಗತ್ತಾ? ಮನೆ ಬಿಡೋಕ್ಕಾಗತ್ತಾ? ರೋಡು ನಿಂದು ಮಾಡಬೇಡ ಅಂತ ಹೇಳೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಯಾವತ್ತೋ ಆಗೋ ರೋಡಿಗೆ ನಾವು ಹೆಂಗೆ ಸ್ವಾಮಿ ಕಂಡುಹಿಡಿಯೋಣ? ಅದು ಕಂಡುಹಿಡ್ಕೊಂಡೇ ಮನೆ ಕಟ್ಟಬೇಕಾಗಿರೋದು. ಸೊ ಈ ರೀತಿ ಆದಾಗ ಏನಾಗತ್ತೆ, ರಸ್ತೆ ಯಾವಾಗ ಡೌನ್ ಆಯಿತು ಅಂದರೆ, ಸೈಟ್ ಡೌನ್ ಆಗಿ ರಸ್ತೆ ಮೇಲೆ ಬಂದಾಗ ಇನ್ನೊಂದು ಗಮನಿಸ್ಕೋಬೇಕು. ಬೇರೆ ಉತ್ತರ ದಕ್ಷಿಣ ಇರ್ತಕ್ಕಂಥದ್ದು, ಪೂರ್ವ ಪಶ್ಚಿಮ ಇರ್ತಕ್ಕಂಥದ್ದು 4 ದಿಕ್ಕು ಅಂತ ಹೇಳಿದ್ದೀನಿ. ಎಲ್ಲದಕ್ಕೂ ನಾನು ಹೇಳಿದ್ದನ್ನೇ ಫಾಲೋ ಮಾಡಿಕೊಂಡ್ರೆ ತಪ್ಪಾಗಿ ತಗಲಾಕೊಳ್ಳೋ ಲೆಕ್ಕಕ್ಕೆ ಮಾಡ್ಕೊಳ್ತೀರಾ ನೀವು. ಆ ಥರ ಮಾಡ್ಕೊಳ್ಳೋಂಗಿಲ್ಲ. ಯಾವ ದಿಕ್ಕಿನ ರಸ್ತೆಗೆ ಇದು ಎತ್ತರ, ಯಾವ ದಿಕ್ಕಿನ ರಸ್ತೆಗೆ ಡೌನ್, ಇದನ್ನು ತಿಳ್ಕೊಂಡ್ರೆ ಮಾತ್ರ ವ್ಯತ್ಯಾಸ ಗೊತ್ತಾಗೋದು. 4 ದಿಕ್ಕಿಗೆ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ವಿಚಾರ ಅಲ್ಲ ಇದು. 2 ಸಲ ಹೇಳಿದ್ದೀನಿ, ಎಚ್ಚರಿಕೆ. ನೀವೇನು ತಪ್ಪು ಮಾಡ್ಕೊಂಬಿಟ್ಟು ಅನುಭವಿಸೋದು ಬೇಡ. ಯಾವ್ದು ಎತ್ತರ ಇರಬೇಕು, ಯಾವ್ದು ತಗ್ಗಿರಬೇಕು, ಯಾವ ದಿಕ್ಕಿಗಿರಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಆವಾಗಿದು ಸತ್ಯ ಗೊತ್ತಾಗತ್ತೆ. ಆ ರೀತಿ ಮಾಡ್ತಕ್ಕಂಥದ್ದು ಕೆಲವು ಮನೆಗಳಲ್ಲಿ ಅಮ್ಮ ಬಿಲ್ಡಿಂಗಿಂದ ಹಾರಿ ಕೆಳಗಡೆ ಬಿದ್ದು ಸಾಯ್ತಾರೆ. ಈ ಥರದ್ದೇ. ಅಂದರೆ ಆ ಮನೆಯಲ್ಲಿ ಆ ರೀತಿ ಯಾಕೆ ನಡೆಯುತ್ತೆ ಅಂತಕ್ಕಂಥದ್ದಾಗತ್ತೆ ಹೊರತು ಎಲ್ಲಿ ತಪ್ಪಾಗಿದೆ ಅಂತ ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಆಗಲ್ಲ. ಕಾರಣನೇ ಇಲ್ಲ.
ಸೊ ಅಲ್ಲಿ ಒಂದು ವಿಷಯ ಏನಾಗತ್ತೆ ಅಂದರೆ, ಮನೆಯಲ್ಲಿ ಪೇಂಟ್ ಹೊಡೆದಿರ್ತಕ್ಕಂಥದ್ದು ಅಥವಾ ಮೋಲ್ಡಿಂಗ್ ಹಾಕಿರ್ತಕ್ಕಂಥದ್ದು ಲೀಕೇಜ್ ಆಗುತ್ತೆ. ನೀರು ತಾಸಿಯಿಂದನೋ ಗೋಡೆಯಿಂದನೋ ಲೀಕೇಜ್ ಆಗುತ್ತೆ. ಅಂದರೆ ವರ್ಕೆ ಥರ ಹೇಳುತ್ತೆ ಪೇಂಟದು ಹೊಡೆದಿರ್ತಕ್ಕಂಥದ್ದು. ಆ ಮನೆ ಒಂಥರ ಸ್ಮೆಲ್ ಶುರು ಆಗುತ್ತೆ, ಒಂಥರ ಬ್ಯಾಡ್ ಸ್ಮೆಲ್, ಏನೋ ಒಂಥರ ವಾಸನೆ ಅಲ್ವಾ. ಕೆಲವು ಮನೆಗಳಲ್ಲಿ ಕೆಲವೊಂದು ವಿಚಾರ ಬರುತ್ತದು. ಈಗ ಆ ಮನೆ ಆತ್ಮಹತ್ಯೆ ರೆಡಿ ಇದೆ ಅಂತ ಪಕ್ಕಾ 99% ಹೇಳ್ಬಿಡ್ಬೋದು. ಯಾವ ಮನೆಯಲ್ಲಿ ಸುವಾಸನೆ ಇಲ್ಲವೋ ಆ ಮನೆಯಲ್ಲಿರ್ತಕ್ಕಂತಹ ವಿಚಾರ ಏನು ಅಂದರೆ, ಏನೋ ಒಂಥರ ವಾಸನೆ, ಅವರವ್ರ ಕಲ್ಪನೆಗೆ ತಕ್ಕಂತೆ ಹೇಳ್ತಾರೆ. ಅದು ಏನೋ ಒಂಥರ ಅಂತ ಅದು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಸಾಮಾನ್ಯವಾಗಿ ಅದು ಯಾವ ಥರ ಬರುತ್ತೆ ಅಂದರೆ, ಔಷಧಿಯನ್ನು ಔಷಧಿ ಪಾರಿಡಾಲು ಈ ಥರದ್ದು ಇರುತ್ತಲ್ಲ, ಔಷಧಿ ಕುಡಿತಾರಲ್ಲ, ಆ ಸ್ಮೆಲ್ ಬರುತ್ತಲ್ಲಿ. ಆ ಮನೆಯಲ್ಲಿ ಅದೇ ಥರ ಯಾರು ಔಷಧಿ ತೊಗೊಂಡೆ ಸಾಯ್ತಾರೆ. ಏನು ಸ್ಮೆಲ್ ಬರುತ್ತೋ ಅದನ್ನೇ ತೊಗೊಂಡು ಕುಡಿದು ಸಾಯ್ತಾರೆ ಮನೆಯಲ್ಲಿ. ಮರಣಗಳ ಮೃದಂಗ ಯಾವುದು ಅಂದರೆ ಅದೇ ಮನೆ. ಉದ್ದಕ್ಕೂ ಫೋಟೋ ಹಾಕ್ಕೊಂಡು ಹೋಗ್ತಾರೆ. ನೋಡಿ ನನ್ನ ಮಗ ಬೇಗ ಹೋಗ್ಬಿಟ್ಟ, ಇವ್ನು ನಂಗೆ ಗಂಡ, ಇವ್ನು ನಂಗೆ ಚಿಕ್ಕಪ್ಪ, ಇವ್ನು ನಮ್ಮ, ಉದ್ದಕ್ಕೂ ಫೋಟೋ ಹಾಕ್ಕೊಂಡು ಹೋಗ್ತಾರೆ. ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ನೀವೇನು ಮಾಡಿದ್ರೂ ಆ ಮನೆಯನ್ನು ಯಾವ ಕಾರಣಕ್ಕೂ ಇನ್ನು ತಪ್ಸೋಕ್ಕಾಗಲ್ಲ. ದುರಂತವಾದ ಮನೆ ಯಾವುದು ಅಂದರೆ, ರಸ್ತೆಗೂ ನಿಮ್ಮ ಮನೆಯ ಜಾಗ ಇರ್ತಕ್ಕಂತಹದ್ದಕ್ಕೂ ವ್ಯತ್ಯಾಸ ಆದಾಗ, ಈ ಕಡೆದು ಆ ಕಡೆ ಈ ಕಡೆ ಆಗಿದ್ದಾಗ, ನೀವೇನು ಮಾಡಿದ್ರೂ ಆ ಮನೆ ತುಂಬ ಸುತ್ತ ಎಲ್ಲ ನೀವು ಏನೇ ಕಟ್ಕೊಂಬಂದರು, ನಿಂಬೆಹಣ್ಣು, ತೆಂಗಿನಕಾಯಿ, ತಡೆ, ಏನೇನು ಕಟ್ತೀರೋ ಎಲ್ಲ ಕಟ್ಕೊಂಡು ನೀವು ಮೈ ತುಂಬ ಎಲ್ಲ ಹಾಕ್ಕೊಂಡ್ರು ಕೂಡ ನಿಮ್ಮನ್ನು ಕಾಡಿಸ್ತೇ ಬಿಡಲ್ಲ. ಈ ಒಂದು ವಿಚಾರ ಅಲ್ಲಿ ಭೂತ ಪ್ರತ್ಯಕ್ಷ ಆಗತ್ತೇ ಅಲ್ಲ. ಇಲ್ಲಿ ನಾನು ಸಾಕಷ್ಟು ಪ್ರತಿದಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಸಕಾಲಕ್ಕೆ ಸರಿಯಾಗಿ ಮನೆಯಲ್ಲಿ ಟೈಮ್ ಟೇಬಲ್ ಯಾರಿಗೂ ಕರೆಕ್ಟಾಗಿರಲ್ಲ. ಏನು 1-2 ಮಾಡೋದ್ರಿಂದ ಹಿಡಿದು, ತಿಂಡಿ ತಿನ್ನೋದ್ರಿಂದ ಹಿಡಿದು, ಊಟ ಮಾಡೋದ್ರಿಂದ ಹಿಡಿದು, ಮಲಗೋದ್ರಿಂದ ಹಿಡಿದು, ಮನೆಯಲ್ಲಿ ಏನೇನು ನಡಿಬೇಕೋ ಅದೆಲ್ಲವೂ ಕೂಡ ಸಕಾಲದಲ್ಲಿ ನಡೆಯುವುದಿಲ್ಲ. ಆ ನಡೀದೇ ಇದ್ದಾಗಲೇ ಮನುಷ್ಯನಿಗೆ ರಕ್ತದಲ್ಲಿ ಮಲಿನತೆ ಉತ್ಪತ್ತಿ ಆಗತ್ತೆ, ಚರ್ಮರೋಗ ಪ್ರಾಪ್ತಿ ಆಗತ್ತೆ, ಮತ್ತು ಯೂರಿನ್ನಲ್ಲಿ ಸಾಕಷ್ಟು ಕಲ್ಲು ಉತ್ಪತ್ತಿ ಆಗ್ತಕ್ಕಂಥ ಕೇಸಸ್ ಬರುತ್ತೆ, ಸ್ವಲ್ಪ ಉರಿ ಮೂತ್ರ ಸ್ಟಾರ್ಟ್ ಆಗತ್ತೆ, ತಡವಾಗಿ ಮಾಡ್ತಕ್ಕಂಥ ಮೂತ್ರ ಸ್ಟಾರ್ಟ್ ಆಗತ್ತೆ. ಎಲ್ಲವೂ ರಕ್ತಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಪೂರ್ಣವಾಗಿ ಏನೇನು ಬರಬೇಕು ಎಲ್ಲವನ್ನೂ ಬರ್ತಾ ಇರುತ್ತೆ. ಇದು ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದಲ್ಲ, ಆ ಜಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಯಾವಾಗ ಸಕಾಲದಲ್ಲಿ ಏನು ನಡೆಯಲ್ವೋ ಅವರಿಗೆ ಭಯ ಶುರುವಾಗತ್ತೆ. ನಾನು ಏನಾದ್ರು ಆಗ್ಬಿಡ್ತೀನಾ, ಯಾರೋ ಒಬ್ಬರು ಸತ್ತರೆ ನಾನು ಸತ್ತೋಗ್ತೀನಾ. ಆಮೇಲೆ ಇನ್ನೊಂದು ರೀತಿ ಒಂದು ವಿಚಾರ ಇರುತ್ತಿದ್ರೆ, ವಿಶೇಷ ಏನಂದರೆ, ಒಬ್ಬ ವ್ಯಕ್ತಿ ಸತ್ತಾಗ ಕುಟುಂಬದಲ್ಲಿ ಅವ್ರ ಜೊತೆ ನಾನು ಹೋಗ್ಬಿಟ್ರೆ ಹೆಂಗಿರುತ್ತೆ ಅಂತ ಯೋಚನೆ ಬರುತ್ತೆ. ಅವ್ರು ಸತ್ತಾಗ ನಾನು ಸತ್ಬಿಟ್ರೆ ಹೆಂಗಿರುತ್ತೆ. ಇದಕ್ಕೇನು ಕಾರಣ ಅಂದರೆ, ಸತ್ತಂಥ ವ್ಯಕ್ತಿ, ಯಾವುದೇ ಮನೆಯಲ್ಲಿ ಸತ್ತ ವ್ಯಕ್ತಿ ತನ್ನ ಕುಟುಂಬದವರ ಹೆಸರು ಹೇಳ್ತಾ ಇರ್ತಾರೆ. ಪ್ರಾಣ ಹೋಗುವಾಗ ತಮಗಿಷ್ಟವಾದವ್ರ ಹೆಸರು ಹೇಳ್ತಾ ಇರ್ತಾರೆ. ನೋಡೋರು ಏನು ಅವ್ರು ಯಾರು ಹೆಸರು ಹೇಳ್ತಾರೆ, ತಂಗಿನೋ ಅಕ್ಕನೋ ಹೆಂಡ್ತಿನೋ ಕರಿಯೋ ಅಂತಾರೆ. ಅವ್ರು ಬಂದು ಎದುರುಗಡೆ ಬಂದು ಮಾತಾಡಿದ ತಕ್ಷಣ ಸತ್ತೋಗ್ತಾರೆ. ಸತ್ಯ ತಾನೇ ಇದು? ನೀರು ಬಿಡ್ಬೋದಾಗ್ಬೋದು, ಅವ್ರ ಶಬ್ದ ಕೇಳಿದ್ರಾಗ್ಬೋದು, ಸಾಯ್ತಾರೆ. ನೋಡ್ದಾ, ಅವ್ರ ಮೇಲೆ ಆಸೆ ಇತ್ತು ಅವ್ರಿಗೆ. ಹಾಗೆ ಸಾಯ್ತಾ ಇರೋರ ಮೇಲೆ ಆಸೆ ಹೇಗಿರುತ್ತೋ, ಸತ್ತವರು ಅವ್ರಿಗಿಷ್ಟವಾದವ್ರು ಸತ್ತಿರ್ತಾರೆ. ಮಗ, ಮಗಳು, ಅಜ್ಜಿ, ತಾತ, ಯಾರೇ ಆಗಿರ್ಬೋದು, ಅವರನ್ನು ಕವನವರಿಸ್ತಿರ್ತಾರೆ. ನಾನು ಅವ್ರ ಜೊತೆಗೆ ಹೋಗಬೇಕು, ಅವ್ರ ಹತ್ರಕ್ಕೆ ಹೋಗಬೇಕು. ಸೊ ಈ ಒಂದು ವಿಚಾರ ಕೆಲವೊಂದು ಕುಟುಂಬಗಳಲ್ಲಿ ಎಷ್ಟು ನಡೆಯುತ್ತೆ ಅಂದರೆ ಹೇಳಕ್ಕೆ ಸಾಧ್ಯ. ಆ ಸಾವು ಅನ್ನತಕ್ಕಂಥದ್ದು ಮನೆಯಲ್ಲಿ ಅಷ್ಟೊಂದು ಮಟ್ಟಕ್ಕೆ ದುರಂತವಾಗಿ ಪರಿಣಮಿಸುತ್ತೆ, ಕುಟುಂಬದಲ್ಲಿ, ವಂಶದಲ್ಲಿ ಅಂತಕ್ಕಂಥ ವಿಷಯ ಇದ್ದಾಗ. ಸತ್ತಂಥ ವ್ಯಕ್ತಿ ಆ ರೀತಿ ಮನೆಯನ್ನು ಕಟ್ಟಿ ಸತ್ತ ಮೇಲೆ ಅವನಿಗಲ್ಲಿ ಜಾಗ ಇರಲ್ಲ. ಯಾಕೆ ಅಂದರೆ, ನಿಮ್ಮ ಕುಟುಂಬಸ್ಥರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ನೀನು ಮುಂದಕ್ಕೆ ಹೋಗೋ ಆಗಿಲ್ಲ, ಮತ್ತೆ ಹುಟ್ಟುವಾಗಿಲ್ಲ, ಹಾಗೆ ನಿಂತ್ಕೋ, ಶಿಕ್ಷೆ. ಯಾಕೆಂದರೆ ಮನೆಯಲ್ಲಿರೋರೆಲ್ಲ ದುಃಖ ಪಡ್ತಾ ಇದ್ದಾರೆ ಅಂದಮೇಲೆ ಇವನು ಮುಂದೆ ಕೊಡಲ್ಲ. ಅಂಥ ಮನೆಯನ್ನು ಕಟ್ಟಿ ನೀನು ಬಂದಿದೀಯಾ, ಸ್ವೈ. ಇದಕ್ಕೆ ನಿಮ್ಮ ಮಕ್ಕಳ ಕುಂಡಲಿಗಳು ಗೊತ್ತಾಗತ್ತೆ. ನಿಮ್ಮ ಮನೆಯಲ್ಲಿ ಸತ್ತವರು ಹಿರಿಯರು ಯಾವ ರೀತಿ ಸತ್ತವರು ಎಲ್ಲಿ ನಿಂತಿದ್ದಾರೆ, ಮುಂದಕ್ಕೂ ಹೋಗಿಲ್ಲ ಹಿಂದಕ್ಕೂ ಹೋಗಿಲ್ಲ ಅಂತಕ್ಕಂಥ ವಿಚಾರನೂ ಗೊತ್ತಾಗುತ್ತೆ ಕುಂಡಲಿ ನೋಡಿದಾಗ. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರವಾಗಿ
ನಮ್ಮ ಕಟ್ಟುವ ಮನೆಯಲ್ಲೇ ಪ್ರೇತತ್ವ ಭೂತಬಾಧೆ ಉತ್ಪತ್ತಿ ಆಗತ್ತೆ ಅನ್ನೋದಾದರೆ ಈಗ ಸ್ವಲ್ಪ ಯೋಚನೆ ಮಾಡಿ. ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರೇತತ್ವ ಭೂತತ್ವನೇ ಹೊರ್ತು ಎಲ್ಲೋ ಬಂದು ಸೇರಿಕೊಂಡಿರುತ್ತೆ ಅಂತಕ್ಕಂಥದ್ದು ನಮ್ಮದು ಭ್ರಮೆ ಆಗಿರುತ್ತೆ. ಆದರೂ ಅದು ಇಲ್ಲ ಅನ್ನಲ್ಲ, ಇರುತ್ತೆ, ನಾವೇ ಉತ್ಪತ್ತಿ ಮಾಡ್ಕೊಂಡಿರ್ತೀವಿ ಅನ್ವೇಷಣೆ ಅಂತ ಯಾರಿಗೂ ಗೊತ್ತಿಲ್ಲದಿದ್ದಾಗ. ಇದು ಕಲ್ಪನೆಗಳು ಹಲವಾರು ಆಗತ್ತೆ. ಮುಂದುವರೆದ ಭಾಗ ಮಾತಾಡೋಣ ಈಗ. ಗುರುಜಿ, ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ತುಮಕೂರಿನಿಂದ ಭಾಗ್ಯಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, ಮಗಳ ನಕ್ಷತ್ರವನ್ನು ತಿಳಿಸಿ. ನಕ್ಷತ್ರ ಹೇಳಿ. ಉತ್ತರಾಷಾಢ ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಮಗಳಿಗೆ ಎಷ್ಟು ವಯಸ್ಸು? ಮಗಳಿಗೆ ವಯಸ್ಸೆಷ್ಟಮ್ಮ? 19 ವರ್ಷ ಗುರುಗಳೇ. ಏನು ಮಾಡ್ತಿದ್ದಾಳೆ? ಇಂಜಿನಿಯರಿಂಗ್ ಮಾಡ್ತಾಳೆ ಗುರುಗಳೇ. ಏನಾಗಬೇಕಿತ್ತು ಇವಾಗ? ಅವಳ ಮಗ ಸರ್, ಗುರುಜಿ ಈಗ ಅವಳು ನಾನು ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡ್ಕೋಬೇಕು, ಅವನ್ನೇ ಮಾಡಿ ಅಂತ ಅವಳು ಸರ್. ನೀವೇನು ಹೇಳ್ತೀರಾ? ನಾನು ಬೇಡ ಅಂತ ಸರ್. ಅಲ್ಲ, ಅವಳಿಗೆ ಇಷ್ಟ ಆದರೆ ನೀವು ಬೇಡ ಅನ್ನೋಕ್ಕೆ ಹಿಂಗೆ ಅರ್ಥ ಇದು? ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ತಾಳೆ ಅಂತನಾ? ನಾವು ಇಲ್ಲ, ನಾವು ನೀವು ಹೇಳ್ದಂಗೆ ಕೇಳೋಕೋದ್ರೆ ನಾನೇ ಬೇರೆ ಕಡೆ ಡಿಸಿಷನ್ ತಗೋತೀನಿ ಅಂತ ಸರ್. ಅಷ್ಟೇ. ಅದು ಮೊದಲೇ ಗಂಡಸ್ ನಕ್ಷತ್ರ. ಡೋಂಟ್ ಕೇರ್. ಹೇಳ್ದನ್ನು ಕೇಳಿದ್ರೆ ಕೇಳಿ, ಇಲ್ಲ ಅಂದರೆ ನನಗೆ ಗೊತ್ತು ನನ್ನ ರಸ್ತೆ ಏನು ಮಾಡಬೇಕು ಅಂತ, ಅಷ್ಟೇ ಕತೆ. ನೀವು ಬಗ್ಸೋದಂತೂ ಈ ಜನ್ಮದಲ್ಲಿ ಆಗಲ್ಲ. ಅವಳನ್ನ ಕಾಲು ಹಿಡ್ಕೊಂಡ್ರೂ ಬಗ್ಗಲ್ಲ, ಸತ್ತೋಗ್ತೀನಿ ಅಂದ್ರೂ ಬಗ್ಗಲ್ಲ. ಸಾಯಿರಿ ಪರವಾಗಿಲ್ಲ, ಮಾಡ್ಕೊತೀನಿ ಅಂತಾರೆ. ಏನು ಮಾಡ್ತೀರಾ? ಏನು ಮಾಡೋದು ಗೊತ್ತಿಲ್ಲ. ಏನು ಮಾಡೋದು ಗೊತ್ತಿಲ್ಲ, ಬಿಟ್ಬಿಡಿ, ಮಾಡ್ಕೊಳ್ಳಿ ಅಂತ. ಇಲ್ಲ ಅಂದರೆ ನೀವು ಎಳೆಯಕ್ಕೆ ಹೋದರೆ. ಹಲೋ, ಹೇಳಿ ಗುರುಗಳೇ. ನಿಮ್ಮ ಯಜಮಾನ್ರು ಏನು ಮಾಡ್ತಾರಮ್ಮ? ಅವರ ಆರಾಮ ಕೆಲಸ ಮಾಡ್ತಾರೆ, ಗದ್ದೆ ಕೆಲಸ. ಆರಾಮ ಅಂದಂಗೆ ಆಯ್ತು. ಇದು ಯಾವುದಪ್ಪ ಈ ಕೆಲಸ ಯಾವುದು ಅಂತ? ಆರಂಭ. ಹೌದು ಗುರುಜಿ. ಓಕೆ. ನಿಮ್ಮ ಯಜಮಾನ್ರು ಏನು ಓದವ್ರೆ? ಅವರು ಸೆಕೆಂಡ್ PU ಮಾಡಿದಾರಂತೆ ಗುರುಜಿ. ಓಕೆ. ಮಗಳ ಬಗ್ಗೆ ಏನಾದ್ರು ತೀರ್ಮಾನ ತಗೊಂಡಿದ್ದಾರಾ? ಇವಳು ಸರಿ ತಪ್ಪು ವಿಚಾರ ಮಾತಾಡಿದಾರ ಮಗಳ ಹತ್ರ? ಮಗಳು ಕಂಡ್ರೆ ಅವ್ರಿಗೆ ಆಗದೇ ಇಲ್ಲ ಸರ್. ಯಾವ ಕಾರಣಕ್ಕೆ? ಲವ್ ಮಾಡವಳೆ ಅಂತನಾ? ಅವರು ಅಷ್ಟು ಕಷ್ಟ ನಮ್ಮ ಬಗ್ಗೆ ಕೇರ್ ತಗೊಳಲ್ಲ ಅವರು. ಅಯ್ಯಪ್ಪ, ಏನು ಇಷ್ಟು ಡೈರೆಕ್ಟಾಗಿ ಹೇಳ್ತೀಯ ತಾಯಿ? ಮದುವೆ ಆದ ತಾವಿಂದ ಇದೇ ವಿಚಾರ? ನಂದು ದೊಡ್ಡ ಮಗ ಆಗೋ ಮೇಲೆ ಇಲ್ಲಿಗೆ ಅಮ್ಮನ ಮನೇಲೆ ಶಿಫ್ಟ್ ಆಗ್ಬಿಡ್ತೀನಿ ಸರ್. ನಿಮ್ಮ ತಾಯಿ ಮನೇಲಿದ್ದೀರಾ ನೀವು? ಹೌದು ಸ್ವಾಮಿ. ನಿಮ್ಮ ಯಜಮಾನ ಜೊತೆ ಯಾರಿದ್ದಾರೆ? ನಮ್ಮ ಯಜಮಾನ್ ಅವ್ರ ತಾಯಿ ಮನೇಲ. ಅದೇ ಯಾರಿದ್ದಾರೆ? ತಾಯಿ ಮಗ ಇಬ್ಬರೇನಾ? ಇಲ್ಲ, ನಮ್ಮ ನಾದ್ನಿ ಒಬ್ರು ಇದ್ದಾರೆ, ಅವ್ರ ಯಜಮಾನ್ರು ಬಿಟ್ಬಿಟ್ಟು ಬಂದು ಇಲ್ಲೇ ಇದ್ದಾರೆ ಗುರಿ. ಅದಕ್ಕೆ ಅವಳು. ಅಮ್ಮ ಎಷ್ಟು ಚೆನ್ನಾಗೈತೆ, ಬರ್ಕೊಳಮ್ಮ ಒಂದ್ಸಲ ಕ್ಲೀನಾಗಿ ಲೈನು. ಹೆಂಗಿರುತ್ತಮ್ಮ ಫ್ಯಾಮ್ಲಿ ಅಲ್ವಾ? ಎಷ್ಟು ಸೂಪರ್ ಆಗಿದೆ. ಇಷ್ಟೆಲ್ಲ ಆದಮೇಲೆ ನಿಮ್ಮ ಮಗಳಿಗೆ ಮದುವೆ ಲವ್ ಮಾಡೋದು ಬೇಡ ಅಂತ ಹೇಳಿದ್ರೆ ನಿಮಗೆ ತಗೊಂಡು ರಿಪೇರಿ ಮಾಡಿಬಿಡ್ತಾಳೆ. ನಿಮ್ಮ ಬಾಳು ನೋಡ್ಕೊಳ್ಳಿ ಮೊದಲು. ನಿಮ್ಮ ಕುಟುಂಬದಲ್ಲಿ ಯಾರು ಚೆನ್ನಾಗವ್ರೆ, ನನಗೆ ಯಾಕೆ ತಡಿತೀರಾ ಅಂತ ಹೇಳಲ್ವ ಅವಳು? ಹೌದು, ಹೇಳ್ತಾಳೆ ಗುರು. ಈಗ ಏನು ಹೇಳ್ತೀರಿ ನೀವು? ಮಗ ಅಂತಾನೆ ಅವಳು ಇಷ್ಟ ಬಂದಾಗ ಮಾಡ್ಕೊಂಡು ಅಷ್ಟೇ. ಈಗ ಅವ್ನು ನೆಕ್ಸ್ಟ್ ಅವ್ನು ರೆಡಿ ಆಗ್ಬೇಕಲ್ಲ, ಅದಕ್ಕೆ ಕಳಿಸಿ ಮುಂದಕ್ಕೆ ನಾನು ಟೋಕನ್ ನಂದು ಕೊಡ್ತೀನಿ ಎರಡನೇದು ಅಂತ ಅವನು ಅದಕ್ಕೋಸ್ಕರ ಮಾಡಿಬಿಡಿ ಅವಳಿಗೆ ಅಂತ ಹೇಳ್ತಾನೆ. ಕಾರಣ ಏನಂದರೆ ನಿಮ್ಮ ಮನೇಲಿ ಹಂಗೇನೆ, ಮದುವೆ ಆಗಿದ್ರು ಇನ್ನೊಂದು ಮದುವೆ ಮಾಡ್ಕೊಳ್ಳುವಂಥ ವಂಶ ನಿಮ್ಮದು. ಮದುವೆ ಆಗಿದ್ದರೂ ಇನ್ನೊಂದು ಯಾಕೆ ಮಾಡ್ಕೋಬಾರ್ದು? ಬೇಜಾರಲ್ವಾ? ಇನ್ನೊಂದಿದ್ದರೆ ಎರಡಿದ್ರೆ ಚೆನ್ನಾಗಿರುತ್ತಲ್ವಾ? ಅಂತಹ ಕ್ರಿಟಿಕಲ್ ಆಗಿರತಕ್ಕಂಥ ಕ್ಲಾಸ್ 1 ಮದುವೆಗಳನ್ನು ಮಾಡ್ಕೊಳ್ಳುವಂಥ ವಂಶ ನಿಮ್ಮದು. ಮದುವೆ ಅಲ್ಲ, ಮದುವೆಗಳನ್ನು. ಏನಮ್ಮ ಏನು ಮಾಡ್ತಾಯಿದ್ದೀರಿ ತಾಯಿ? ಮಕ್ಕಳು ಮದುವೆ ಮಾಡ್ಕೊಂಡಿದ್ದೀರಾ, ಮಕ್ಕಳು ಹುಟ್ಟಿದ ನಕ್ಷತ್ರ ತಿಳ್ಕೊಳ್ದೆ, ಸತ್ತವ್ರಿಗೆ ಒಂದಿಷ್ಟು ಅನ್ನ ಹಾಕದೇ ಇರತಕ್ಕಂಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಮ್ಗೆ ಹೊಟ್ಟೆ ಉರ್ಸೋಕ್ಕೆ ನಿಮ್ಮ ಮಗಳು ಹುಟ್ಟಿರೋದು. ಅವಳದು ತಪ್ಪಲ್ಲ. ನೀವು ಗಂಡ ಹೆಂಡ್ತಿ ಬಿಲ್ಕುಲ್ ಸೋಮಾರಿಗಳು. ನೀವು ಸ್ವಲ್ಪ ಮಾಡಿದ್ರೆ ಒಂದು 5-6 ಮದುವೆ ಆಗ್ಬೋದು ಅವಳಿಗೆ, ಒಂದೆರಡಲ್ಲ. ಮದುವೆ ಅಂದರೆ ತಾಲಿನೇ ಕಟ್ಟಬೇಕು ಅಂತಲ್ಲ. 1 2 3 4 5 ಗೊತ್ತಿಲ್ಲದಷ್ಟು, ಗೊತ್ತಾದಾಗ ಅಷ್ಟು, ತಿಳಿದೇ ಇರೋದಕ್ಕಿಷ್ಟು ಅನುಭವಿಸ್ತಾ ಜೀವಮಾನ ಎಲ್ಲ ಅನುಭವಿಸ್ತಾ ಇರಬೇಕಾಗತ್ತೆ. ಯಾಕೆಂದರೆ ಒಂದು ಪಕ್ಕ ಡಿಸಿಷನ್ ತೊಗೊಳಕ್ಕಾಗಲ್ಲ. ಏನು ಮಾಡೋದು ಇವಾಗ? ಯಾರು ತಪ್ಪು ಇವಾಗ? ಯಾರಿಗೆ ಇವಾಗ ತಪ್ಪು ಅಂತ ಹೇಳೋದು ನೀನೇ ಸ್ವಲ್ಪ ಯೋಚನೆ ಮಾಡಮ್ಮ. ಅಲ್ವಾ? ನೀನು ನಿಮ್ಮ ಯಜಮಾನರು ಜೊತೆಯಲ್ಲಿ ಕೂತು ಪೂಜೆ ಮಾಡಿದ್ದೀರಾ ಮನೆಯಲ್ಲಿ ಮದುವೆ ಆದ ತಾವಿಂದ? ಇಲ್ಲ ಸ್ವಾಮಿ. ಯಾಕೆ? ಪುರ್ಸತ್ತಿಲ್ವಾ? ನಂಬಿಕೆ ಇಲ್ವಾ? ಅವ್ರು ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟಪಡಲ್ಲ ಸ್ವಾಮಿ.
ಮಕ್ಕಳು ಆಯ್ತಲ್ವಾ? ಆಯ್ತು ಸ್ವಾಮಿ, ಹಂಗೋ ಆಯ್ತು. ನೀವು ಹೆಂಗೋ ಹಂಗೋ ಮಾಡಿ ಆಯ್ತು. ಅವ್ರು- ಓಕೆ ಓಕೆ, ಇರಲಿ, ವಿಷಯಕ್ಕೆ ಬರೋಣ. ಇಲ್ಲಿ ವಿಷಯ ತಗೊಳ್ಳಿ. ನಾನು ನನ್ನ ಗಂಡ ಕರೆಕ್ಟಾಗಿ ಆಗೇ ಇಲ್ಲ, ಸರಿಯಾಗಿ ನಡ್ಕೊಂಡೇ ಇಲ್ಲ ಅಂದ ಮೇಲೆ ಮಕ್ಕಳದ್ದು ಜೀವನ ಹಾಳಾಗತ್ತೆ ಅಂತ ನಿಂಗೆ ಗೊತ್ತಾಗೋದು ಬೇಡವೇನಮ್ಮ? ಗೊತ್ತಿದೆ ಸ್ವಾಮಿ, ಎಲ್ಲ ನೀವು ತಿಳ್ಕೊತಾ ಇದ್ದೀನಿ. ತಿಳ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಸ್ವಾಮಿ, ಬರೋಕೆ ಆಯ್ತಾನೆ ಇಲ್ಲ. ಎಲ್ಲಮ್ಮ ಬರೋಕ್ಕಾಗತ್ತೆ? ನಿಮ್ಮ ಯಜಮಾನ್ರು ಒಪ್ಪೋದೇ ಇಲ್ಲ ಅಂದರೆ ರಿಪೇರಿ ಹೆಂಗೆ ಮಾಡ್ಕೊತೀಯ ನೀನು? ಇಲ್ಲ ಸ್ವಾಮಿ, ನಾನು ನನ್ನ ಮಗಳು ನನ್ನ ಮಗ ಬಂದೇವ. ನಿಮ್ಮ ಮಗಳಿಗೆ ನಂಬಿಕೆ ಇದೆಯಾ? ನಿಮ್ಮ ಮಗಳಿಗೆ ಇದೆಲ್ಲ ನಂಬಿಕೆ ಇದೆಯಾ? ಇದು ತುಂಬಾ ಸ್ವಾಮಿ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಈಗ ಸ್ವಾಮಿ 9 ತಿಂಗಳಾಯ್ತು ಬಾಳ್ಗೆಲ್ಲಿದ್ದೀವಿ. ನಾವು ಮನೆ ತಗೊಳಕ್ಕಾಗಿಲ್ಲ ಸ್ವಾಮಿ. ತಗೊಳಕ್ಕೆ ಆಗೋದು ಇಲ್ಲ ಬಿಡಿ, ಅಲ್ಲಿ ಇಲ್ಲಿ ಶಿಫ್ಟ್ ಆಗಬೇಕು. ಕಟ್ಟಿದವ್ರಿಗೆ ಒಂದೇ ಮನೆ ಅಲ್ವೇನಮ್ಮ? ಕೊಡದಿರೋರಿಗೆ ಏನು ತಿಂಗಳಿಗೊಂದು ಚೇಂಜ್ ಮಾಡ್ಬೋದು, ವರ್ಷಕ್ಕೊಂದು ಚೇಂಜ್ ಮಾಡೋದು, ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರದ ನಿಮ್ಮದು. ಯಾಕೆ ಅಂತಂದರೆ ಉತ್ತರಾಷಾಢ ನಕ್ಷತ್ರಕ್ಕೆ ಸ್ವಂತ ಮನೆ ಕಟ್ತೀನಿ, ಸೈಟ್ ತೊಗೋತೀನಿ ಅದು ಕನಸಿನ ಮಾತು. ಆಗಲ್ಲ. ಏನಿದ್ರು ಅಲ್ಲಿ ಇಲ್ಲೇ ಕಾಲ ಕಳಿಬೇಕು. ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ, ಶಿವನ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು. ಏನಾದರೂ ಒಂದು ಬಾಗಿಲು ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು, ಏನಾದರೂ ಸೇವೆ ಮಾಡಬೇಕಮ್ಮ ಒಂದು 5 ದಿವಸ. ಹೌದು ಸ್ವಾಮಿ. ಮಾಡಿದ ಮೇಲೆ ನಿಮ್ಗೆ ದಾರಿ ಸಿಗತ್ತೆ, ಏನೋ ಒಂದು ಅನುಕೂಲ ಆಗುತ್ತೆ. ಆ ಹುಡುಗಿ ಮೇಲೆ ಸುಮ್ಮನೆ ದೋಷಣ ಹೊರಿಸ್ಬೇಡಿ, ಆ ಹುಡುಗಿ ಏನು ಬೈಯಕ್ಕೆ ಹೋಗಬೇಡಿ. ಸರಳವಾದ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಅದು ಆಟೋಮೆಟಿಕ್ಕಾಗಿ ಹೆಂಗೆ ಬದಲಾವಣೆ ಆಗುತ್ತಾ, ಅದೇ ಎಳ್ಕೊಂಡು ಹೋಗುತ್ತಾ, ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ಮೇಲೆ ಗೊತ್ತಾಗತ್ತೆ ಇದು ಮುಂದೆ ಅದೇ ಕರ್ಕೊಂಡು ಹೋಗುತ್ತಾ, ಇಲ್ವಾ ಕಟ್ಟಾಗತ್ತಾ, ಅಥವಾ ಮುಂಚೆನೇ ಕಟ್ಟಾಗತ್ತಾ, ಮದುವೆ ಆದಮೇಲೆ ಕಟ್ಟಾಗತ್ತಾ, ಅದು ಕುಂಡಲಿಯಲ್ಲಿ ಗೊತ್ತಾಗತ್ತೆ. ಅದನ್ನು ನೋಡಿಕೊಂಡು ನೀವು ಪ್ರಯತ್ನ ಮಾಡಿ. ಆ ಹುಡುಗಿ ಬಗ್ಗೆ ಯಾವುದೇ ಕಾರಣಕ್ಕೂ ಬೇಡ, ನೀನು ಮದುವೆ ಮಾಡ್ಕೋಬೇಡ, ಆ ಥರ ಈ ಥರ ಅವಳಿಗೆ ಏನೂ ಹೇಳಕ್ಕೆ ಹೋಗ್ಬೇಡಿ, ಮಗು ಥರ ಬಿಟ್ಬಿಡಿ ಅವಳನ್ನ. ಫಸ್ಟು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಮಗಳು ಕರ್ಕೊಂಡು ಬಂದರೆ ನಾನು ಕೂರಿಸಿ ಮುಂದೆ ಹೇಳ್ಕೊಡ್ತೀನಿ. ಅವಳಿಗೆ ಮನವರಿಕೆ ಮಾಡೋಣ. ಅವಳಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ. ರಿಪೇರಿ ಏನು ಅಂತ ಹೇಳ್ಕೊಡ್ತೀನಿ. ನೀವು ಗಂಡ ಹೆಂಡತಿ ಚೆನ್ನಾಗಿ ಆಗಬೇಕು ಅಂತನ, ಜೀವನದಲ್ಲಿ ಹಿಂಗೆ ಇರಬೇಕು ಅಂತನಮ್ಮ? ಇಲ್ಲ ಸ್ವಾಮಿ, ಚೆನ್ನಾಗಿರ್ಬೇಕು ಅಂತ. ಈ ರಿಪೇರಿ ಆಗೋದಕ್ಕೆ ನಿನಗೆ ಇವತ್ತು ಕರೆ ಸಿಕ್ಕಿದೆ. ನಿಮ್ಮ ಸಂಸಾರನೂ ಚೆನ್ನಾಗಾಗಲಿ, ಅವಳು ಮುಂದಕ್ಕೆ ಚೆನ್ನಾಗಾಗ್ತಾಳೆ. ನೀವು ಸಂಸಾರ ಸರಿ ಹೋಗಲಿಲ್ಲ ಅಂದರೆ ಅವಳು ಮುಂದೆ ಸರಿ ಹೋಗಲ್ಲ, ನಿಮ್ಮ ಮಾತು ಕೇಳಲ್ಲ. ಇದಕ್ಕೆಲ್ಲ ಒಂದೇ ಮಾತ್ರೆ, ಎಲ್ಲರಿಗೂ ಸೇರಿ ಒಂದೇ ಮಾತ್ರೆ ಏನು ಅಂದರೆ, ಉತ್ತರಾಷಾಢ ನಕ್ಷತ್ರಕ್ಕೆ ಒಂದು ಮಗು ಹುಟ್ಟಿದ್ರೆ ಕುಟುಂಬ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಇರುತ್ತೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಾಗ ನಿಮ್ಮ ಮನೆ ಅಕೌಂಟ್ ಓಪನ್ ಆಗುತ್ತೆ. ಯೋಚನೆ ಮಾಡೋದನ್ನು ಬಿಟ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡು ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಭಾಗ್ಯಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಕನಕಪುರದಿಂದ ತಾರಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ತಾರಾ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಮಗಳ ಬಗ್ಗೆ. ಮಗಳ ನಕ್ಷತ್ರವನ್ನ ತಿಳಿಸಿ. ಹಸ್ತ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ, ಹರಿ ಓಂ ಗುರುಗಳೇ. ನಾರಾಯಣ. ಹೇಳಿ ತಾಯಿ, ಎಷ್ಟು ವಯಸ್ಸು ಮಗಳಿಗೆ? 16 ವರ್ಷ. ಏನು ಮಾಡ್ತಿದ್ದಾಳೆ? ಈ ವರ್ಷ SLC ಓದ್ತಾ ಇದ್ದಾರೆ. ಏನಾಗಬೇಕಿತ್ತು? ಆರೋಗ್ಯದ ಸಮಸ್ಯೆ. ನಮ್ಗೆ ಹಸ್ತ ನಕ್ಷತ್ರ ಕನ್ಯಾ ರಾಶಿಲಿ ಬಂದಿದ್ದಾರಲ್ಲ. ಯಾರು ನಿಮ್ಮ ಮಗಳು ಬಂದಿರೋದಕ್ಕೆ ನಮ್ದೇನೇ ಇರುತ್ತೆ ಅಂತನಾ? ಹೌದು ಹೌದು ಗುರುಗಳು. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಬಟ್ಟೆ ಹೊಲಿಯೋದು. ನಿಮ್ಮದು ನಕ್ಷತ್ರ ಡೇಟು ಏನು ಇಲ್ವಾ ಹುಟ್ಟಿದ್ದಕ್ಕೆ? ಇಲ್ಲ, ಡೇಟು ಸರಿಯಾಗಿಲ್ಲ ಗುರುಗಳು. ಓಕೆ, ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? 20 ವರ್ಷದ್ದು. ಸದ್ಯಕ್ಕೆ ನಾವು ಇವಾಗ 2 ವರ್ಷದಿಂದ ಇಲ್ಲಿದ್ದೀವಿ. ನೀವೇ ತಗೊಂಡಿದ್ದ ಕಟ್ಸಿದ್ದ ಮನೆ ಅದು? ಇದು ನಮ್ಮ ಅತ್ತೆ ಮಾವ ಇಬ್ರು ಕಟ್ಟಿಸಿದ್ದು. ಅತ್ತೆ ಮಾವ ಕಟ್ಸಿದ್ದಾ? ಹೌದು. ನಿಮ್ಮ ಅತ್ತೆ ಮಾವ ಎಲ್ಲಿ? ಅವರು ಇದ್ದಾರೆ, ಬೇರೆ ಇದ್ದಾರೆ. ಇದು ಬಾಗಾಗಿ ನಮ್ಮ ಪಕ್ಕ ನಮ್ಮ ಬಾವರು ಇದ್ದಾರೆ. ಟೋಟಲ್ ಎಷ್ಟು ಕುಟುಂಬ ಇದ್ದೀರಾ ಮನೆಯಲ್ಲಿ? ಒಂದೇ ಭಾಗ ಆಗಿದೆ ಗುರುಗಳೇ. ಸರಿನಮ್ಮ, ಒಂದು ನಿಮಿಷ. ಎಷ್ಟು ಕಡೆ ಅಡಿಗೆ ಮಾಡ್ತೀರಾ ಅಂತ? ಒಂದೇ ಕಡೆ ಮಧ್ಯೆ ಗೋಡೆ ಹಾಕಿದ್ದೀವಿ. ಅಂದ್ರೆ ಗೋಡೆ ಹಾಕೊಂಡು 2 ಭಾಗ ಮಾಡ್ಕೊಂಡಿದ್ದೀರಾ? ಹೌದು ಹೌದು. 2 ಭಾಗನ 3 ಭಾಗನ? 2 ಭಾಗ. ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ, ನೀನು ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ನೀವು ಎಡಗಡೆಗಿದ್ದೀರಾ ಬಲಗಡೆಗಿದ್ದೀರಾ? ಬಲಗಡೆಗಿದ್ದೀವಿ ಗುರುಗಳೇ. ಓಕೆ, ಎಡಗಡೆಗೆ ನಿಮ್ಮ ಬಾವ ಇದ್ದಾರಾ? ಇಲ್ಲ, ಅವರು ಬಲಗಡೆಗೇನೆ ಇದ್ದಾರೆ. ಓಕೆ. ಮುಂದೆ ಪ್ಯಾಸೇಜ್ ಎಲ್ಲ ಇತ್ತು, ಅದು ಮಾಡಿಕೊಂಡು ಇರೋದು ಗುರುಗಳು. ಆ ಲೈನಲ್ಲಿ 2 ಭಾಗ ಇದೆ. ಹೌದು. ಅದರಲ್ಲಿ ನೀವು ಪಶ್ಚಿಮದಲ್ಲಿ ಇದ್ದೀರಾ ಪೂರ್ವದಲ್ಲಿದ್ದೀರಾ? ನಾವು ಇದು ಬಂದು ರೋಡೆ ಬಂದು ಪೂರ್ವಕ್ಕಿದೆ. ಪೂರ್ವ ಮತ್ತೆ ದಕ್ಷಿಣಕ್ಕೆ ರೋಡ್ ಇದೆ. ಇದು ಒಂದು ಇದರಲ್ಲಿ ಇದ್ದಿದ್ದು ಸೈಟು. ಹಾಗಾಗಿ ನಾವು ಉತ್ತರಕ್ಕೆ ಬಾಗಿಲು ತಗೊಂಡಿದ್ದೀವಿ.
ಇವಾಗ. ನಿಮ್ಗೊಂದು ಬಾಗಿಲು ಅವ್ರಿಗೊಂದು ಬಾಗಿಲು ತಾನೇ? ಹೌದೌದು. ಓಕೆ. ನಾವು ಅದರಲ್ಲಿ ಹಿಂದೆ ತಗೊಂಡಿದ್ದೀವಿ, ಅವ್ರ ಮುಂದೆ. ಓಕೆ. ಈಗ ಇದು ಗೋಡೆ ಹಾಕ್ಕೊಂಡಿದ್ದು ಯಾವಾಗ? ಗೋಡೆ ಹಾಕಿ ಒಂದು 12-13 ವರ್ಷನೇ ಆಯ್ತು ಗುರುಗಳೇ. ಓಕೆ. ನೀವು ಅವರು ಚೆನ್ನಾಗಿದ್ದೀರಾ? ಮಾತುಕತೆ ಚೆನ್ನಾಗಿದೆಯಾ? ಇಲ್ಲ, ಅಷ್ಟೊಂದು ಏನಿಲ್ಲ. ಅಣ್ಣ ತಂದಿರು ಏನಂದ್ರೆ ಏನಷ್ಟೇ. ಓಕೆ. ನಿಮ್ಮ ಮನೆಯಲ್ಲಿ ಕೋಪ ಕೂಗಾಟ ಜಾಸ್ತಿ ಅಂತ ಯಾರು ಆ ರೀತಿ ಕೂಗಾಡೋದು ಕೋಪ ಮಾಡೋರು ಯಾರು ಜಾಸ್ತಿ? ಇಬ್ರಿಗೂ ಬರುತ್ತೆ, ಇಬ್ರು ಶಾಂತವಾಗ್ತೀವಿ. ಅಂತೂ ಬರುತ್ತೆ, ಶಾಂತ ಆಗ್ತೀರಾ? ಶಾಂತ ಆಗ್ತೀವಿ, ಇಬ್ರು ಸರಿ ಹೋಗ್ತೀವಿ, ಅಡ್ಜಸ್ಟ್ ಆಗುತ್ತೆ. ಅಲ್ಲ, ಸರಿನಾ ಅದು? ಹೌದು, ತಪ್ಪು. ತಪ್ಪು. ಹಂಗೆ ಅನುಭವಿಸ್ತೀರಾ, ಸರಿ ಮಾಡ್ಕೋತೀರಾ? ಸರಿ ಮಾಡ್ಕೋಬೇಕು ಗುರುಗಳೇ. ಇವತ್ತು ಏನೋ ಕಾಲ್ ಸಿಕ್ಕಿದೆ. ಓಕೆ. ಯಾವ ಊರು ನಿಮ್ಮದು? ನಮ್ದು ಕನಕಪುರ ಗುರುಗಳೇ. ಈಗ ಲೆಟ್ರಿನ್ ಫಿಟ್ಟು ಎಷ್ಟಿದೆ? ಒಂದೇನಾ ಎರಡು? ಹರಿಯುತ್ತೆ, 2 ಹರಿಯುತ್ತೆ. ಅದು ಏನು ಸಿಕ್ತಂದೇನಿಲ್ಲ. ಅಲ್ಲೇ ಕೂರಲ್ಲ, ಮುಂದಕ್ಕೆ ಹೋಗುತ್ತಾ? ಹಾ, ಹೋಗುತ್ತೆ ಗುರುಗಳೇ. ಓಕೆ. ಮೆಟ್ಲು ಹಾಕಿದ್ದೀರಾ ಮನೆಗೆ? ಮೆಟ್ಲಿದೆಯಾ? ಹಾ, ಇದೆ ಇದೆ. ಯಾವ ಕಡೆಗೆ ಬರುತ್ತೆ? ನಿಮ್ಮ ಕಡೆಗೆ ಬರುತ್ತಾ ಅವ್ರ ಕಡೆಗೆ ಹೋಗುತ್ತಾ ಮೆಟ್ಲು? ಅವ್ರಿಗೂ ಬೇರೆ ಇದೆ, ನಮಗೂ ಬೇರೆ ಇದೆ. ಎಲ್ಲ ಸಪ್ರೇಟೇ ಇದೆ ಗುರುಗಳೇ. ಓಕೆ. ಈಗ ನಿಮ್ಗೆ ಬೇರೆ ಏನು ಮನೆ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಅಲ್ಲೇ ಸೇರ್ಕೊಂಡಿದ್ದೀರಾ, ಅಥವಾ ಏನಕ್ಕೆ ಅದು ಕಾರಣ ಅಲ್ಲೇ ಇರೋದು? ಅದೇನೆ ಗುರುಗಳೇ, ಹಣಕಾಸಿನ ಸಮಸ್ಯೆ. ನಿಮ್ಗೆ ಎಷ್ಟು ಮಕ್ಕಳು? ಇರೋದ್ರಲ್ಲಿ ಒಬ್ಳು ಮಗಳು ಗುರುಗಳೇ. ಎಷ್ಟು ವಯಸ್ಸೊಳಗೆ? 16 ವರ್ಷ. ಅವಳು ಕರೆಕ್ಟಾಗಿ ನೀವು ಹೇಳಿದ್ದನ್ನು ಅರ್ಥ ಮಾಡ್ಕೋತಾಳೆ ಅಂತ ಅನ್ಸುತ್ತಾ ನಿಮಗೆ? ಮಾಡ್ಕೋತಾಳೆ ಗುರುಗಳೇ. ಅಲ್ಲ, ಬೇಜಾರು ಮಾಡ್ಕೋತಾಳ, ಕೋಪ ಮಾಡ್ತಾಳ ಅಂತ? ಇತ್ತೀಚೆಗೆ ಇವಾಗ ಸ್ವಲ್ಪ ಓದೋದು ಬರೆಯೋದು ಸ್ವಲ್ಪ ಜಾಸ್ತಿ ಆಗೋದು. ಎಕ್ಸಾಮ್ ಟೈಮಲ್ಲಿ ಏನಾದ್ರೂ ಹೇಳಿದ್ರೆ ಸಡನ್ ಆಗಿ ಆಯ್ತು ಮಾಡ್ತೀನಿ ಬಿಡಿ ಅಂತ ಹೇಳ್ತಾಳೆ ಗುರುಗಳೇ, ಅಷ್ಟೇ. ಫೋನ್ ಬಳಸ್ತಾಳಾ? ಇಲ್ಲ ಗುರುಗಳೇ. ಫೋನ್ ಮುಟ್ಟೋದೇ ಇಲ್ವಾ? ಫೋನ್ ಅಂದ್ರೆ ಅದೇ ಏನಾದ್ರೂ ಗೊತ್ತಾಗದೇ ಇರೋದು ಬೇಕು ಅಂದ್ರೆ ನೋಡೋದಕ್ಕೆ ಯೂಸ್ ಮಾಡ್ತಾಳೆ ಅಷ್ಟೇ. ನಾನು ಫೋನ್ ಇನ್ನೇನಕ್ಕೆ ಬಳಸ್ತಾರೆ? ಬೇಕಾದ ನೋಡೋಕ್ಕೇನು ಫೋನ್ ಬಳಸೋದು? ಅಲ್ಲ, ಸುಮ್ನೆ ಮಕ್ಕಳು ಆಟ ಊಟ ತಿನ್ನಲ್ಲ ಅನ್ನೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ರಾತ್ರಿ ಮಲಗೋ ಟೈಮ್ ಒಂದೇ ಥರ ಇರುತ್ತಾ ಪ್ರತಿದಿನ ನಿಮ್ಮ ಮಗಳು? ಇಲ್ಲ ಗುರುಗಳೇ, ಹೋಮ್ವರ್ಕ್ ಇದ್ರೆ ಜಾಸ್ತಿ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಅಂದ್ರೆ ಒಂದು 9:30 ಅಲ್ಲ, ಲೇಟ್ ಅಂದ್ರೆ ಎಷ್ಟೊತ್ತಾಗುತ್ತೆ? ಒಂದು 10:30ವರೆಗೂ ಮಾಡ್ಕೊತಾಳೆ ಹೋಮ್ವರ್ಕ್ ಕೊಡ್ಕೊಂಡು. ಬೆಳಗ್ಗೆ ಹೇಳೋದು? ಬೆಳಗ್ಗೆ 4:15, 5 ಗಂಟೆ. ಹೇಳಿಸ್ಬೇಕಲ್ಲ ಅಲಾರಾಮ್ ಕೊಟ್ಟು? ಅಲಾರಾಮ್, ಹೌದು. ಕೊಡಲೇ ಇಲ್ಲ, ಇವತ್ತೆಲ್ಲೂ ಹೋಗ್ಬೇಕಾಗಿಲ್ಲ, ಸ್ಕೂಲು ಕಾಲೇಜ್ ಏನೂ ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಹೇಳ್ತಾಳೆ? ಒಂದು 7:15 ಗುರುಗಳು. ಓಕೆ. ಇಷ್ಟು ಯಾತಕ್ಕೆ ನಿಮ್ಮ ಹತ್ರ ಡೀಟೇಲ್ಸ್ ಕೇಳಿದೆ ಅಂದ್ರಮ್ಮ, ನಿಮ್ಮ ಮನೆಯಲ್ಲಿ ಮಾನಸಿಕವಾಗಿ ಯಾರಿಗೂ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ನಿಮ್ಮ ಮನೆಯಲ್ಲಿ? ಹೌದು, ಏನಾದ್ರೂ ಒಂದು ಯೋಚನೆ. ಹೌದು. ಅಲ್ಲ, ಯಾಕೆ ಬೇಕು? ಎಲ್ಲಿವರೆಗೂ ಹಿಂಗೆ ಅನುಭವಿಸ್ತೀರಾ? ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕ್ಬಿಡ್ತೀರಾ ನಾನು ಅನ್ಕೋತಿದ್ದೀನಿ. ಕಷ್ಟ ಇದೆ, ನಾಳೆ ದಿನ ಕೂತ್ಕೊಂಡು ಅಳಬೇಡಿ ರಸ್ತೆಯಲ್ಲಿ. ಒಂದೇ ಮಗು ಪಾಪ. ನೀವು ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗೆ ಆ ಹುಡುಗಿನ ಯಾಕ್ರಿ ಸಿಕ್ಸಿದ್ದೀರಾ? ಅದರಲ್ಲಿ ಬೇರೆ ಸ್ಕೂಲಿಗೆ ಕಳಿಸ್ತಿದ್ದೀರಾ, 16 ವರ್ಷ ಅಂತೀರಾ. ಲೆಸನ್ ಈಗ ಶುರು ಆಗತ್ತೆ, ಎಲ್ಲೋಗಿ ತಗಲಾಕಳತ್ತೆ, ಆಮೇಲೆ ಕೂತ್ಕೊಂಡು ಅಳಬೇಕಾಗತ್ತೆ. ಜೋಪಾನ ಜೋಪಾನ ಜೋಪಾನ. ಆ ಹುಡುಗಿ ತಪ್ಪಲ್ಲ, ನೀವು ತಗೊಂಡಿರೋದು ನೀವು ವಾಸ ಮಾಡ್ತಾ ಇರ್ತಕ್ಕಂಥ ನರಕವಾದ ಮನೆಯಲ್ಲಿ ಅನುಭವಿಸ್ತಾ ಇದ್ದೀರಾ. ಆ ಹುಡುಗಿ ಲೈಫ್ನು ಹಾಳು ಮಾಡ್ತೀರಾ. ನಿಮಗೂ ನ್ಯಾಯವಾಗಿ ನಿದ್ದೆ ಬರಲ್ಲ, ನೆಮ್ಮದಿ ಇಲ್ಲ. ಏನು ಜೀವನ ಅಂತ ಮಾಡ್ತೀರಾ ತಾಯಿ? ಏನಕ್ಕೆ ಬೇಕು ಈ ಜೀವನ? ಎಷ್ಟು ವರ್ಷ ಬದುಕ್ತೀನಿ ಅಂತ ನೀವು ಈ ಮಟ್ಟಕ್ಕೆ ಅನುಭವಿಸೋದು? ಏನಮ್ಮ ತಾಯಿ, ಅರ್ಥ ಮಾಡ್ಕೊಳ್ಳೋದು ಬೇಡ? ಒಂದು ಮನೆ ಭಾಗ ಮಾಡಿಕೊಂಡು ಯಾವಾಗ ಮಾಡಿದ್ರಿ, ಗೋಡೆ ಹಾಕಿದ್ರಿ, ಆ ಮನೆ ಕತೆ ಮುಗೀತು. ಒಬ್ಬರ ಮೇಲೆ ಇನ್ನೊಬ್ಬರು. ನಿಮ್ಮ ಮನೇಲಿ ತೆಂಗಿನಕಾಯಿ ಹೊಡೆದ್ರೆ ಏನೋ ಮಾಟ ಮಾಡಿಸ್ತಾ ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಅವ್ರ ಮನೇಲಿ ಏನೋ ಮಾಡಿದ್ರೆ ಯಾರೋ ಕರ್ಕೊಂಬಂದು ಏನೋ ಮಾಡಿಸ್ತಾರೆ ಅಂತ ನೀವು ಹೇಳ್ತೀರಾ. ಈ ಥರವಾದ ಮನೆಯಲ್ಲಿ ವಾಸ ಮಾಡಿದ್ರೆ ಯಾರು ನೆಮ್ಮದಿಯಾಗಿರ್ತೀರಾ? ಅವರು ಚೆನ್ನಾಗಾಗಲ್ಲ, ನೀವು ಚೆನ್ನಾಗಾಗಲ್ಲ. ಇರೋದ್ರಲ್ಲಿ ಅವ್ರು ಮುಂದೆ ಇದ್ದಾರೆ, ಸ್ವಲ್ಪ ಹೆಂಗೋ ಮುಂದಕ್ಕೆ ಹೋಗ್ತಾರೆ. ನೀವಂತೂ ಜೀವಂತ ತಲೆ ಎತ್ತಕ್ಕಾಗದೆ, ಮನೆನೂ ಬಿಡೋಕ್ಕಾಗದೆ, ಯಾವುದು ಏನು ಮಾಡೋಕ್ಕಾಗದೆ ಹಿಂಗೆ ಅನುಭವಿಸ್ಬೇಕಾಗತ್ತೆ. ಯಾಕಮ್ಮ ಬೇಕಿದ್ದು? ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತು ಗುರುಗಳೇ. ಮನೆದೆ ಅಂತ ಗೊತ್ತಾಯ್ತು ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ. ಈಗ ತಿಳ್ಕೋಬೇಕು ಅಂತ ಇನ್ನು ಮನ್ಸಿಗೆ ಬಂದಿಲ್ವಾ? ಯೋಚನೆ ಮಾಡಬೇಕಾ? ಇಲ್ಲ ಗುರುಗಳೇ, ಪ್ರಯತ್ನ ಪಡ್ತಾ ಇದ್ದೀವಿ ಬರಬೇಕು ಅಂತ. ಒಂದು ನೀವೇನಾದ್ರು ಮಾಡ್ಕೊಳ್ಳಿ, ಆ ಹುಡುಗಿನ ಬಚಾವ್ ಮಾಡಿ ದಯವಿಟ್ಟು. ತುಂಬ ಇಕ್ಕಟ್ಟಿಗೆ ಸಿಕ್ಕಿಸ್ತಿದ್ದೀರಾ, ಸಿಕ್ಕಿಸ್ಬಿಟ್ಟಿದ್ದೀರೋ ಏನೋ ನಂಗೆ ಗೊತ್ತಿಲ್ಲ. ತುಂಬ ಇಕ್ಕಟ್ಟಿಗೆ ಸಿಕ್ಕಿಸ್ತೀರಾ ನೀವೇ. ಇದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂದರೆ ಮೊದಲಿಂದ ನೋಡಮ್ಮ, ಶೆಡ್ಡಲ್ಲಿ ವಾಸ ಮಾಡೋಣ, ಸೀಟಿನ ಮನೇಲಿ ವಾಸ ಮಾಡೋಣ. ಎಂಥದ್ದೋ ಮನೆಯೇ ಬೇಕು ಅಂತ ಜೀವನದಲ್ಲಿ ಬದುಕೋದಲ್ಲ ಮುಖ್ಯ. ಮನೆ ಅಂದರೆ ಹೀಗಿರಬೇಕು, ಆ ಮನೆಯಲ್ಲೇ ಇರಬೇಕು.
ಮಕ್ಕಳು ಚೆನ್ನಾಗಿರ್ತೀರ, ನೀವು ಚೆನ್ನಾಗಿರ್ತೀರ. ಇಲ್ಲ ಅಂದರೆ ಮೆಡಿಸಿನ್ ತಿನ್ನಬೇಕು, ಇಲ್ಲ ದೇವಸ್ಥಾನ ಸುತ್ತಬೇಕು, ಇಲ್ಲ ಯಾರನ್ನ ಹೋಗಿ ಕೇಳಬೇಕು, ದುಡ್ಡು ಕೊಟ್ಬಿಟ್ಟು ಕಳ್ಕೋಬೇಕು, ಬಂದು ದುಡ್ಡು ಉಳಿದೇ ಅನುಭವಿಸ್ಬೇಕು. ಯಾರಿಗೆ ಬೇಕಿದೆ ಇದು? ಕೂತ್ಕೊಂಡು ನಿದ್ದೆ ಮಾಡುವಂಥ ಮನೆ ಯಾವುದು ಅಂದರೆ ನಿಮ್ಮದೇ ತಾಯಿ. ಮಲ್ಕೊಂಡು ನಿದ್ದೆ ಮಾಡೋಂಗಿಲ್ಲ, ಕೂತ್ಕೊಂಡ್ರೆ ತುಗುಡಿಸ್ಬೇಕು, ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಇದು ಬೇಕಾ ಜೀವನ? ಇಲ್ಲ ಗುರು. ಫಸ್ಟು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ತಿಳ್ಕೊಳಕ್ಕೆ ಅನ್ನೋದಕ್ಕಿಂತ ನೀವು ಬರೋದು ಕಷ್ಟ ಆಗ್ತದೆ. ನೀವು ಮಾಡಬೇಕಾದಂಥ ಕೆಲಸ ಏನೇ ಮಾಡಿದ್ರು ಆಂಜನೇಯನ ಮೊರೆ ಹೋಗಬೇಕು. ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಗೆ ದಾರಿ ತೋರಿಸಪ್ಪ ಅಂದರೆ ಏನೋ ಒಂದು ದಾರಿ ತೋರಿಸ್ಬೋದು. ನಿಮ್ಗೆ ಏನು ಸಿಗುತ್ತೆ? ದುಡ್ಡು ಬರಬೇಕಾ, ದುಡ್ಡು ಸಿಗಬೇಕಾ, ಬರಲಿಕ್ಕೆ ಅವಕಾಶ ಆಗಬೇಕಾ, ಅಪಾಯಿಂಟ್ಮೆಂಟ್ ಸಿಗಬೇಕಾ, ಇದೆಲ್ಲವೂ ಒಂದು ದಾರಿ ಸಿಕ್ಕತ್ತೆ. ಪ್ರಯತ್ನ ಮಾಡ್ತಾಯಿ, ಯೋಚನೆ ಮಾಡಬೇಡ, ಭಯ ಬೀಳಬೇಡ, ಎಲ್ಲವೂ ನಿಮ್ಗೆ ಸಿಕ್ಕತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಹಿಂದೆ ಏನಾಗಿತ್ತೋ ಅದು ಸರಿ ಮಾಡ್ಕೊಳ್ಳಿ, ಎಲ್ಲ ಮುಂದಕ್ಕೆ ದಾರಿ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ತಾರಾ, ಕರೆ ಮಾಡಿದ್ದಕ್ಕಾಗಿ. ಮತ್ತಷ್ಟು ವಿಚಾರವನ್ನ ಗುರೂಜಿ ನಿಮಗೆ ತಿಳಿಸ್ಕೊಡ್ತಾರೆ. ಈ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಮೈಸೂರಿಂದ ಜ್ಯೋತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ, ಯಾರ ಬಗ್ಗೆ ಕೇಳಬೇಕಾಗಿದ್ದು ತಿಳಿಸಿ. ನಿಮ್ಮ ನಕ್ಷತ್ರ ಹೇಳಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ನಾರಾಯಣ, ಹೇಳಿ. ಏನಾಗಬೇಕಿತ್ತು ತಮಗೆ? ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾ, ಏನು ತಿಳ್ಕೊಬೇಕು? ಆರೋಗ್ಯನೂ ಸ್ವಲ್ಪ ಕೈ ಕೊಡ್ತಾ ಇದೆ ಗುರುಜಿ. ಮತ್ತೆ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು. ಮತ್ತೆ ಮ್ಯಾರೇಜ್ ಎಲ್ಲ. ಇದೆಲ್ಲ ನಂಬಿಕೆ ಇದೆಯಮ್ಮ ನಿನಗೆ? ನಂಬಿಕೆ ಇದ್ದೇ ಗುರುಜಿ, ಒಂದೊಂದ್ಸಲ ನಂಬೋದು ಅನ್ಸುತ್ತೆ. ಇದು ಇದು ನಿಜವಾದ ಉತ್ತರ. ಯಾಕೆ ಅಂತಂದರೆ ಸಿಕ್ಕಾಬಟ್ಟೆ ಬುದ್ಧಿ ಇರೋರಿಗೆ ಇದೆಲ್ಲ ಅಂತಾರ ಸುಲಭವಾಗಿ. ತುಂಬ ಬುದ್ಧಿ ಇದೆ ಕಣಮ್ಮ ನಿನಗೆ, ಅಷ್ಟಿಷ್ಟಲ್ಲ. ಯಾರು ಕೇಳಿದವರು ಅಯ್ಯೋ ಏನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀಯ, ಏನು ಇಷ್ಟೊಂದು ಬುದ್ಧಿ ಐತೆ ಅನ್ನಲ್ವ ನಿನಗೆ? ಹೇಳ್ತಾರೆ ಗುರುಜಿ, ಹೇಳ್ತಾರೆ. ಅದಕ್ಕೆ ನಿನ್ ಖುಷಿ ಆಗತ್ತಾ? ಒಂದೊಂದ್ಸಲ ಖುಷಿ ಆಗುತ್ತೆ, ಒಂದೊಂದ್ಸಲ ಇದಾಗುತ್ತೆ ಸರ್. ಯಾಕೆ ಅಂದರೆ ನೀನು ಝೀರೋನಲ್ಲಿ ಇರ್ತೀಯಲ್ಲ, ಅದಕ್ಕೆ ಬೇಜಾರಾಗತ್ತೆ. ಹೌದು ಗುರುಜಿ. ಬೇರೆಯವ್ರಿಗೆ ಅನುಕೂಲ, ನಾನು ಝೀರೋನಲ್ಲಿ ಇದ್ದೀನ, ಇದಕ್ಕೇನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅನ್ನೋದೇ ನಿನಗೆ ಡೌಟು ಅಲ್ವಾ? ಹೌದು ಗುರುಜಿ, ಹೌದು. ಓಕೆ, ಈಗ ಕೇಳಂಗಿಲ್ಲ, ಆದರೂ ನಿನ್ನ ವಯಸ್ಸೆಷ್ಟು? ನನಗೆ 38. ಈಗ ನಿನ್ನ ಜೀವನದ ಬಗ್ಗೆ ಏನು ಓದಿದ್ಯಮ್ಮ ನೀನು? PUC ಓದಿದ್ದೀನಿ ಗುರುಜಿ. ನಿನ್ನ ಬಗ್ಗೆ ತಿಳ್ಕೊಬೇಕು ಅಂದರೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ನಿನಗೆ? ನಿನ್ನ ವೈಯಕ್ತಿಕವಾದ ವಿಚಾರ, ಕುಟುಂಬದ ವಿಷಯ ಬಿಡು, ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಆಸೆ ಇದೆ ನಿಮಗೆ? ನನ್ನ ಕೆಲಸದ ಬಗ್ಗೆನೇ ಕೇಳಬೇಕು ಅಂತ. ಆರೋಗ್ಯ ಇಲ್ಲದೆ ಪರವಾಗಿಲ್ಲ? ಆರೋಗ್ಯನೂ ಬೇಕು ಗುರುಜಿ. ಇತ್ತೀಚೆಗೆ 2 ವರ್ಷದಿಂದ ಸ್ವಲ್ಪ ತುಂಬಾ ಆರೋಗ್ಯ ಸರಿ ಇಲ್ಲ ಗುರುಜಿ. ಓಕೆ, ಕೆಲಸ ಏನಕ್ಕೆ ಬೇಕು? ಬದುಕಲಿಕ್ಕೆ, ಜೀವನಕ್ಕೆ ಅಂತನಾ? ಜೀವನಕ್ಕೆ ಅಂತ. ಮದುವೆ ಸೆಟ್ ಆಗ್ತಾ ಇಲ್ಲ ಗುರುಜಿ, ನೋಡ್ತಾ ಇದಾರೆ ಸೆಟ್ ಆಗ್ತಾ ಇಲ್ಲ. ಯಾವಾಗಮ್ಮ ಸೆಟ್ ಆಗೋದು? ನಿನಗೆ ಸೆಟ್ ಆಗ್ತಾ ಇಲ್ವಾ? ನೋಡಿದವರು ಸೆಟ್ ಆಗ್ತಾ ಇಲ್ವಾ? ನನ್ಗೆ ಸೆಟ್ ಆಗ್ತಾ ಇಲ್ಲ ಗುರುಜಿ. ಒಬ್ಬೊಬ್ರು ಅನ್ನೋ ತರ ಹೇಳ್ತಾರೆ. ನಿನ್ನ ಇಷ್ಟದ ರೀತಿ ಸಿಕ್ಕಿಲ್ಲ ಫ್ರೇಮು. ಫ್ರೇಮ್ ಅಂದ್ರೆ ಏನು ಗೊತ್ತಾಯ್ತಾ? ಗೊತ್ತಾಯ್ತು ಗುರುಜಿ. ಓಕೆ, ನಿನ್ನ ಕುಂಡ್ಲಿ ಇದೆಯಾ? ಕುಂಡ್ಲಿ ಇದೆ ಗುರುಜಿ, ಹಳೇದ್ ಬರ್ತಿದ್ದಾರೆ. ಅಲ್ಲ, ಒಂದು ನಿಮಿಷ, ಆ ಕುಂಡ್ಲಿ ನೋಡಿದ್ಯಾ ನೀನು? ನೋಡಿದ್ದೀನಿ ಗುರುಜಿ. ಅದನ್ನ ನೀನು ಮೂಲಕವಾಗಿ ನೀನೇ ತಗೊಂಡೆ ಕುಂಡ್ಲಿ ಎಲ್ಲರೂ ಕೇಳಿದ್ಯಾ? ಮನೆಯವ್ರು ಮಾತ್ರ ಕುಂಡ್ಲಿ ತಗೊಂಡೋಗ್ತಾರ? ಅವ್ರ ಮನೆಯವ್ರಷ್ಟೇ ಕೇಳ್ತಾರೆ ಗುರುಜಿ, ನಾನೆಲ್ಲೂ ಕೇಳಿಲ್ಲ. ಯಾಕೆ? ನೀನು ತಿಳ್ಕೊಬೇಕು ಅಂತ ಆಸಕ್ತಿ ಇಲ್ವಾ ಅಥವಾ ಅದೆಲ್ಲ ಏನು, ಅದಕ್ಕೆಲ್ಲ ಯಾಕೆ ನಂಬಬೇಕು ಅಂತಾನೆ ಏನು? ಹೋಗಿದ್ದೀನಿ ಗುರುಜಿ 1-2 ಸಲ, ಆದ್ರೆ ಅಷ್ಟು ಕುಂಡ್ಲಿ ತಗೊಂಡೆ, ಅದು ಅಷ್ಟೊಂದು ಮೈಂಡಿಗೆ ತಗೊಂಡು ಕೇಳಿಲ್ಲ ಗುರುಜಿ ನಾನು. ಏನು ಕೇಳಿದೆ? ಕುಂಡ್ಲಿ ತಗೊಂಡೋಗಿ ಏನು ಕೇಳಿದೆ? ಮದುವೆ ಯಾವಾಗ ಆಗುತ್ತೆ ಅಂತನಾ, ಕೆಲಸ ಯಾವಾಗ ಸಿಗುತ್ತೆ ಅಂತನಾ? ಎರಡೂ ಕೇಳಿದೀವಿ. 2 ಸಲ ಹೋದಾಗ ಮದ್ವೆದೇ 2-3 ಸಲ ಕೇಳಿದ್ರು ನಮ್ಮಮ್ಮ ಕರ್ಕೊಂಡೋಗಿ. ಏನು ಹೇಳಿದ್ರು? ಇವಾಗ ಗುರುಬಲ ಇಲ್ಲ, ಒಂದೊಂದ್ ಸಲಕ್ಕೆ ಒಂದೊಂದ್ ತರ ಹೇಳಿದಾರೆ ಗುರುಜಿ. ಇಲ್ಲಿ ವಿಚಾರ ಏನು ಗೊತ್ತೇನಮ್ಮ, ನಿಂದು ಪ್ರತಿಯೊಂದು ಲೆಕ್ಕಾಚಾರದಲ್ಲಿ 99% ನೀನು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಇರತಕ್ಕಂಥ ಸ್ಥಿತಿ ಇದ್ದರೂ ಈ ನಕ್ಷತ್ರಕ್ಕೆ ಮೂಲಾಧಿಕಾರಿ ಆಗಿರ್ತಕ್ಕಂತಹ ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ಅವ್ರಿಗೆ ಏಜ್ ಆಗಿದೆ ಸರ್, ಈಗ ಏನು ಮಾಡ್ತಾ ಇಲ್ಲ ಗುರುಜಿ. ಏನು ಏಟಾಗಿದ್ದು? ಏಜ್ ಆಗಿದೆ ಅವ್ರಿಗೆ, ಕೈ ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿದೆ. ಅವ್ರಿಗೆ 70 ಆಗಿದೆ ಸರ್. ಚೆನ್ನಾಗಿ ಓಡಾಡ್ತಾರಾ? 70 ಓಡಾಡ್ತಾರೆ, ಆದ್ರೆ ಕೈ ಫ್ರಾಕ್ಚರ್ ಆಗಿರೋದ್ರಿಂದ ಏನೋ ಕೆಲಸ ಮಾಡಕ್ ಆಗಲ್ಲ ಗುರುಜಿ. ಯಾವಾಗ ಆಗಿದೆ ಅದು? ಸುಮಾರು 15 ವರ್ಷ ಆಗಿದೆ ಗುರುಜಿ ಈಗ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? 15 ವರ್ಷ.
ನಮ್ಮ ಮನೆ ಈಗ 5 ವರ್ಷ ಆಯ್ತು ಗುರುಜಿ ಕಟ್ಸಿ. ಯಾರು ಕಟ್ಸಿದ್ದು? ನಾನು ನಮ್ಮ ತಾಯಿ ಸೇರಿ ನಿಂತು ಕಟ್ಸಿದೀವಿ ಎಲ್ಲ ಗುರುಜಿ. ನಿನಗೆ ಮನೆ ಹೀಗೆ ಬರಬೇಕು ಅಂತ ಗೊತ್ತೇನಮ್ಮ? ಮನೆ ಈ ಥರನೇ ಇರಬೇಕು ಅಂತ ಗೊತ್ತಾ ನಿನಗೆ? ಹಾ ಗುರುಜಿ ಗೊತ್ತು. ಯಾವ ಥರ ತಿಳ್ಕೊಂಡಿದ್ಯಾ ಮನೆ ಈ ಥರನೇ ಇರಬೇಕು ಅಂತ? ಯಾವ ಥರ, ಯಾವ ಆಧಾರದಲ್ಲಿ ತಿಳ್ಕೊಂಡಿದ್ಯಾ ಮನೆ ಇದ್ರೆ ಚೆನ್ನಾಗಿರುತ್ತೆ ಅಂತ? ಹೆಂಗೆ ಗೊತ್ತು ನಿಮಗೆ? ಅಂದ್ರೆ ನನ್ನ ತಿಳುವಳಿಕೆ ಬರ್ತಾ ಬರ್ತಾ ಯಾವ ತರ ಇರ್ಬೇಕು ಅಂತ ಮೈಂಡಿಗೆ ಬಂತಲ್ಲ, ಅವಾಗಿಂದ ಇದ್ ಮಾಡಿದ್ವಿ. ಮನೆ ನಮ್ಮ ತಾಯಿ ಹೆಸರಲ್ಲೇ ಇರೋದು ಮನೆ. ಓಕೆ, ಇರಲಿ. ಮನೆ ಶಾಸ್ತ್ರಬದ್ಧವಾಗಿರಬೇಕು, ಆರೋಗ್ಯದಾಯಕವಾದ ಮನೆ ಬೇಕು ಅಂತನಾ, ನೋಡಕ್ ಚೆನ್ನಾಗಿರ್ಬೇಕು ಅಂತ ನಿನ್ನ ಪ್ರಕಾರ? ಇಲ್ಲ ಇಲ್ಲ ಇಲ್ಲ, ಆರೋಗ್ಯವ ಎಲ್ಲಾರು ಚೆನ್ನಾಗಿರ್ಬೇಕು ಅಂತಾನೆ ಇದು ಮಾಡಿರೋದು ಗುರುಜಿ. ಈಗ ನಿನ್ಗೆ ಆರೋಗ್ಯ ತಪ್ಪಿದಲ್ಲ, ಯಾಕೆ? ಅದೇ ಸರ್, ಈಗ ಮನೇಲಿ ಇಲ್ಲ, ಬಾಡಿಗೆ ಮನೇಲಿ ವಾಸ ಇದೀವಿ ಗುರುಜಿ. ಅಮ್ಮ ಒಂದ್ ನಿಮಿಷ, ನೀರು ಫಾರಿನ್ ಅಲ್ಲಿ ಇರೋ ಮನೆ ಕಟ್ಟಿದ್ ನೀವೇ ತಾನೇ? ಹಾ ಹೌದು ಗುರುಜಿ. ನೀವ್ ಎಲ್ಲಿದ್ರು ಆ ಮನೆ ಏಟೆ ನಿಮ್ಗೆ ಬಿಡೋದು, ಅದ್ರ ಫಲಿತಾಂಶದ ಮೇಲೆ ನಿಮ್ ಫ್ಯೂಚರ್ ಹೋಗೋದು. ಹಾ ಹೌದು ಗುರುಜಿ. ಹಾ, ಅದು ಹೇಳ್ತೀಯಾ, ಇದು ಹೇಳ್ತೀಯಾ? ಓಕೆ, ಆ ಮನೆ ದಿಕ್ಕು ಬಾಗಿಲು ಯಾವುದು? ಪೂರ್ವಕ್ಕಿದೆ ಗುರುಜಿ. ರಸ್ತೆ? ರಸ್ತೆ ದಕ್ಷಿಣಕ್ಕೂ ಬರುತ್ತೆ, ಪಶ್ಚಿಮಕ್ಕೂ ಬರುತ್ತೆ, ಕಾರ್ನರ್ ಮನೆ. ಓಕೆ, ರಸ್ತೆಗೆ ನೀವು ಕಾಂಪೌಂಡ್ ಹಾಕಿದ್ದೀರಾ? ಇದು ದಕ್ಷಿಣಕ್ಕೆ? ದಕ್ಷಿಣಕ್ಕೆ ರೋಡ್ ಬರುತ್ತೆ ಗುರುಜಿ, ಅದು ಮೇನ್ ರೋಡೇ ಬರುತ್ತೆ. ಓಕೆ, ಕಾಂಪೌಂಡ್ ರೋಡ್ ಮಾತ್ರ, ಇದು ಬಾಗಿಲು ಮಾತ್ರ ಪೂರ್ವಕ್ಕೆ ಇಟ್ಕೊಂಡಿದ್ದೀರಾ? ಪೂರ್ವಕ್ಕಿದೆ, ದಕ್ಷಿಣಕ್ಕೂ ಬರುತ್ತೆ ಒಂದು ಡೋರು, ಒಂದು ಪಶ್ಚಿಮಕ್ಕೂ ಇದೆ ಗುರುಜಿ. 3 ಡೋರ್ ಇಟ್ಟಿದ್ದೀರಾ? ಇಲ್ಲ, 8 ಗೇಟ್ ಸೇರಿ 8 ಡೋರ್ ಬರುತ್ತೆ. ಅಲ್ಲಮ್ಮ, ನಾನು ಕೇಳ್ತಿರೋದು ಮೇನ್ ಡೋರು. ಮೇನ್ ಡೋರು ಪೂರ್ವಕ್ಕಿದೆ ಗುರುಜಿ. ಒಂದೇ ಮನೆ ಒಳಗೆ ಹೋಗುವಾಗ ಗೇಟು ದಕ್ಷಿಣಕ್ಕೆ ಬರುತ್ತೆ, ನಾವು ಇದಕ್ಕೂ ಬರುತ್ತೆ, ಪೂರ್ವಕ್ಕೂ ಬರುತ್ತೆ, ದಕ್ಷಿಣಕ್ಕೂ ಎರಡು ಮಾಡಿದ್ದಾರೆ. ಓಕೆ, ಅಲ್ಲಿ ಮನೆ ಎಷ್ಟು ವರ್ಷಕ್ಕೆ ರೆಡಿ ಆಯಿತು ನೀವು ಮನೆ ಕಟ್ಸಿದ್ದು? ಮನೆ ಸುಮಾರು ಒಂದು 2 ವರ್ಷ ಆಯ್ತು ಗುರುಜಿ. ಹತ್ತತ್ರ 1.5-2 ವರ್ಷ ತನಕ ಆಯ್ತು. ಮಧ್ಯೆ ಬ್ರೇಕ್ ಆಗಿರ್ಲಿಲ್ವಾ? ಬ್ರೇಕ್ ಆಗಿತ್ತು ಗುರುಜಿ, 6 ತಿಂಗಳು ಬ್ರೇಕ್ ಆಗಿತ್ತು. ಸ್ವಲ್ಪ ಜಗಳಗಳು ಕಿರಿಕಿರಿ ಆಗಿ ಬ್ರೇಕ್ ಆಗಿತ್ತು ಗುರುಜಿ. ಸ್ಟೇಷನ್ನು, ಕೋರ್ಟು? ಹಾ, ಸ್ವಲ್ಪ ಸ್ಟೇಷನ್ಗೆ ಏನು ಹೋಗಿಲ್ಲ, ಆದ್ರೆ ಅಕ್ಕಪಕ್ಕದವರು ಮತ್ತೆ ಚೀಫ್ ಆಫೀಸರ್ ಇವರೆಲ್ಲ ಕಿರಿಕಿರಿ ಮಾಡಿದ್ದಾರೆ ಗುರುಜಿ, ಕಾರ್ಪೊರೇಷನ್ ಕಡೆಯಿಂದ ಎಲ್ಲ. ಓಕೆ, ಆ ಮನೆಯಲ್ಲಿ ಹಾವು ನೋಡಿದ್ದು ಯಾವಾಗ? ಹತ್ರ ಮನೆ ಮುಂದೆ ಬಂದಾಗ, ಗೇಟ್ ಹತ್ರ ಬಂದಾಗ ಯಾವ ನೋಡಿದ್ದು? ಹಾವೇನು ನೋಡಿಲ್ಲ ಗುರುಜಿ. ಓಕೆ, ಬೇರೆಯವ್ರು ಹೇಳಿಲ್ವಾ ಹಾವು ಹೋಗುತ್ತೆ ಇಲ್ಲಿ ಓಡಾಡುತ್ತೆ ಅಂತ? ಇಲ್ಲ, ಏನೂ ಹೇಳಿಲ್ಲ ಗುರುಜಿ. ಓಕೆ, ಆ ಮನೆ ಬಾಡಿಗೆ ಕೊಟ್ಟಿದ್ದೀರಾ, ಲೀಸ್ ಕೊಟ್ಟಿದ್ದೀರಾ? ಇಲ್ಲ ಗುರುಜಿ, ಈಗ ಕೊಟ್ಟಿದ್ವಿ ಮೊದ್ಲು, ಈಗ ಯಾರು ಇಲ್ಲ, ವಾಸ ಇಲ್ಲ, ಹಂಗೆ ಬೀಗ ಹಾಕ್ಬಿಟ್ಟಿದೀವಿ ಈಗ. ಯಾಕೆ ಹೋಗ್ಬಾರ್ದು ಅಂತನಾ, ಅಥವಾ ಏನಕ್ಕೆ ಬೀಗ ಹಾಕಿರೋದು? ಅದೇ ಮಾರ್ಬೇಕು ಅಂತ ನಮ್ ತಾಯಿ ಇದ್ ಮಾಡ್ತಿದ್ದಾರೆ, ಅದ ಸರಿಯಾಗಿ ರೇಟ್ ಬರ್ತಾ ಇಲ್ಲ ನಮ್ಗೆ. ನಮ್ ಸಿಸ್ಟರ್ ಬೇರೆ ಕಡೆ ಜಾಬ್ ಮಾಡ್ತಾ ಇದಾರೆ, ಇಲ್ಲಿದೀವಿ ಗುರುಜಿ. ಅಲ್ಲ, ಮಾರಬೇಕು ಅಂತನಾ ಅಥವಾ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರಿ ಮನೆನ? ಮಾರ್ಬೇಕು ಅಂತಾನೆ ತೀರ್ಮಾನ ಮಾಡಿದ್ದಾರೆ ಈಗ. ಮತ್ತೆ ಮನೆ ಕೇಳ್ತಾ ಇದಾರೆ, ಅದ್ರ ರೇಟ್ ಬರ್ತಾ ಇಲ್ಲ ಗುರುಜಿ. ಅಲ್ಲ, ರೇಟ್ ಬರಲ್ಲ ನಿಮಗೆ. ನೀವು ದುಡ್ಡು ಹಾಕಿರೋ ರೇಟ್ ಯಾವುದೇ ಕಾರಣ ನೀವು ಇನ್ನೂ ತಿಪ್ಪರ್ಲಾಗ ಹಾಕೊಂಡು ಬರಲ್ಲ ಅದು. ನೀವು ಅರ್ಧ ದುಡ್ಡು ಸಿಕ್ಕ ನಿಮ್ಮ ಪುಣ್ಯ. ಒಂದು, ಯಾರು ಮನೆಗೆ ಬರ್ತಾರೆ ತಗೋತೀನಿ ಅಂತ ಬಂದರೂ ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಆಗುತ್ತೆ, ಅವರಲ್ಲಿ ನಿಂತೋಗ್ತಾರೆ. ಅವ್ರು ಕೇಳಿದ ರೇಟಿಗೆ ಕೊಟ್ಟು ನೀವು ಮನೆ ಹೋಗುತ್ತಾ ಗ್ಯಾರಂಟಿ ಇಲ್ಲ. ಎದುರ್ಕೊಳ್ಳೋದು ಬೇಡ, ತಿಳ್ಕೊ ಫಸ್ಟು. ಯಾಕೆ ಅಂದರೆ ದಕ್ಷಿಣದಲ್ಲಿ ಇರ್ತಕ್ಕಂತಹ ರಸ್ತೆಗೆ ನೀನು ಕೈ ಹಾಕಿರ್ತಕ್ಕಂಥದ್ದು ನಿಮ್ಗೆ ಸಿಕ್ಕೋದು ಪಶ್ಚಿಮ ದಕ್ಷಿಣದಲ್ಲಿ ಇರತಕ್ಕಂಥದ್ದೇ ಸಿಕ್ಕೋದು. ಕಾರಣ, ಆಶ್ಲೇಷ ನಕ್ಷತ್ರ ಅಂತಕ್ಕಂಥದ್ದು ಭಯವನ್ನು ಬೀಳ್ತಕ್ಕಂತಹ, ಎಲ್ಲವೂ ಇದ್ದು ಇಲ್ಲದ ರೀತಿಯಲ್ಲಿ ಕೈಕಟ್ಟೆ ಕಟ್ಕೊಂಡೇ ಬದುಕಬೇಕು. ನಿಮಗೆ ವಿದ್ಯೆ ಇದ್ದರೂ ಅಷ್ಟೇ, ಆಸ್ತಿ ಇದ್ದರೂ ಅಷ್ಟೇ, ಕುಟುಂಬದಲ್ಲಿ ಎಲ್ಲ ಅನುಕೂಲ ಇದ್ದರೂ ಅಷ್ಟೇ, ನಿಮ್ಮ ರಸ್ತೆ ಮುಂದಕ್ಕೆ ಹೋಗಲಿಕ್ಕಿಲ್ಲ. ಕೆಲಸ ಇಲ್ಲ, ಮದುವೆ ಇಲ್ಲ, ಮದುವೆ ಆದರೂ ಉಳಿಯಲ್ಲ, ಹೆಂಗಮ್ಮ ಬದುಕ್ತೀಯ ತಾಯಿ? ಮೊದಲನೇದಾಗಿ ದುರಂತ ಅಂದರೆ ನೀನು ಮನೆ ಕಟ್ಟಿದ್ದೇ ತಪ್ಪು. ನೀನು ಮನೆ ಕಟ್ಟಕ್ಕೆ ಮುಂಚೆ ನೀನು ಎಷ್ಟರ ಮಟ್ಟಕ್ಕೆ ಆರ್ಭಟ ಇತ್ತು, ಮನೆ ಕಟ್ಟದ ಮೇಲೆ ನಿನ್ನ ಕತೆ ಸ್ವಲ್ಪ ಯೋಚನೆ ಮಾಡಿ ಕೂತ್ಕೊಂಡು. ಬರೀ 10 ನಿಮಿಷ ಯೋಚನೆ ಮಾಡಿ ಸಾಕು. ಏನಮ್ಮ, ಹೌದಾ ಅಲ್ವಾ? ಹೌದು ಗುರುಜಿ. ಮತ್ತೆ ಹೇಳ್ತೀಯ ನನಗೂ ಗೊತ್ತು, ತಿಳುವಳಿಕೆ ಐತೆ, ತಿಳುವಳಿಕೆ ತಗೊಂಡು ಮದುವೆ ಅಡುಗೆ ಮಾಡೋಕ್ಕಾಗತ್ತೇನಮ್ಮ? ಅಡುಗೆ ಕಲಿತೆ ಮಾಡಬೇಕು. ತಿಳುವಳಿಕೆ ಇದ್ರೆ ಖಾರದ ಪುಡಿ ಹಾಕೋದು ನನಗೂ ಗೊತ್ತಿಲ್ವಾ ಅಂದರೆ ಸಾಂಬಾರು ಚೆನ್ನಾಗಾಗಲ್ಲ. ಇಲ್ಲ ಗುರುಜಿ, ಬಾಡಿಗೆ ಮನೆಯಲ್ಲೇ ಇದ್ವಿ 25 ವರ್ಷದಿಂದ, ಹಂಗಾಗಿ ತಂದೆ ತಾಯಿಗಿರ್ಲಿ ಅಂತ ಮಾಡಿದ್ವಿ. ಅಲ್ಲ, ಇರಲಿ, ನಿನಗೆ ಆಗಲಿ ತಂದೆ ತಾಯಿಗೆ ಇರಲಿ, ಸುಮ್ಮನೆ ಮನೆ ಯಾಕಮ್ಮ ಕಟ್ಟಬೇಕು? ಗ್ರಾಚಾರ ಕೊಂಡ್ಕೊಂಡಂಗೆ, ಮಾಟ ಮಂತ್ರ ನಿಮಗೆ ಎಲ್ಲ ನೀವೇ ಮಾಡ್ಕೊಂಡಂಗೆ. ಕೊನೆಗೆ ಆ ಮನೇಲಿ ಬೇಕಾ ನಿನ್ನ ಬಾಗಿಲು ತೆಗೆದು ಒಂದಿನ ಓದಾಗ ಗೊತ್ತಾಗತ್ತೆ ನಿನಗೆ ಗೋಡೆಯಲ್ಲಿ ಏನೆಲ್ಲ ಬಂದಿರುತ್ತೆ ಅಂತ. ಹೆದರ್ಕೋಬೇಕಾಗತ್ತೆ ನೀನು, ಹೆದರ್ಕೋಬೇಡ. ಏನಕ್ಕೆ ಇದು ಮಾತು ಹೇಳ್ತಾ ಇದ್ದೀನಿ ನಾನು ಅಂದರೆ, ನಿಮ್ಮ ತಂದೆ ಆಸ್ತಿ ಏನಿದೆ? ಅವ್ರದ್ದು ಸ್ವಲ್ಪನೇ ಇದೆ ಗುರುಜಿ. ಅವ್ರದ್ದು ಜಮೀನಾ? ಒಂದು ಜಮೀನಿಲ್ಲ ಗುರುಜಿ, ಮನೆನೇ ಇರೋದು. ಅದ್ರಲ್ಲೂ ವಾಸ ಮಾಡ್ತಾ ಇಲ್ಲ ಗುರುಜಿ ಯಾರು. ಅದು ಬೇರೆ ಕಡೆ ಇದೆ, ಬೇರೆ ಊರಲ್ಲಿ.
ಅದ್ಯಾರಿದ್ದಾರೆ ಅಲ್ಲಿ? ಅಲ್ಲೂ ಯಾರು ಇಲ್ಲ ಗುರುಜಿ. ಅವ್ರ ತಮ್ಮ ಇರ್ತೀವಿ ಅಂತಂದ್ರು ಅವರು ಇಲ್ಲ, ಬೇರೆ ಕಡೆ ಕೆಲ್ಸಕ್ಕೆ ಎಷ್ಟು ಹೋಗಿದ್ದಾರೆ. ವರ್ಷದ್ದು ಮನೆ ಅದು? ನಮ್ಮ ತಂದೆನೂ ಇಲ್ಲ. ಅದು ಸುಮಾರು ಒಂದು 50 ವರ್ಷ 60 ವರ್ಷದ ಮೇಲಾಗಿದೆ ಗುರುಜಿ. ಪಕ್ಕದಲ್ಲಿ ದೇವಸ್ಥಾನ ಯಾವುದಿದೆ? ಅಲ್ಲಿ ಮನೆ ಹತ್ರನೇ ಲಕ್ಷ್ಮಿ ಇತ್ತು ಅಂತ ಹೇಳ್ತಾರೆ ಗುರುಜಿ. ಲಕ್ಷ್ಮಿ ಕಲ್ಲಿಗೆ ಪೂಜೆ ಮಾಡ್ತೀವಿ ನಮ್ಮ ತಾತ ಅಜ್ಜಿ ಎಲ್ಲಾರು. ಈಗ ಗೊತ್ತಾಯ್ತಲ್ಲ, ಇವಾಗ ನೀನು ಆಶ್ಲೇಷ ನಕ್ಷತ್ರಕ್ಕೆ ಏನು ಬನಶಂಕರಿ ದೇವಸ್ಥಾನ ಇದೆ ಗುರುಜಿ. ಊನಪ್ಪ, ಈಗ ಗೊತ್ತಾಯ್ತು ಅಂತ ತಿಳ್ಕೊ. ಆಶ್ಲೇಷ ನಕ್ಷತ್ರದಲ್ಲಿ ಏನಕ್ಕೆ ಮಕ್ಕಳು ಹುಡ್ತಾರೆ ಅಂತಂದ್ರೆ, ದೈವ ಸೊತ್ತನ್ನ, ದೇವರಿಗೆ ಅಂತ ಇರ್ತಕ್ಕಂಥ ಭೂಮಿಯನ್ನ ಪಡೆದಿರ್ತಕ್ಕಂಥ ವಂಶದಲ್ಲಿ ಬರುತ್ತೆ ಆಶ್ಲೇಷ ನಕ್ಷತ್ರದ ಮಗು. ದೇವರಿಗೆ ಬಾಯಿ ಮಾಡಿರೋದು, ದೇವರಿಗೆ ಟಾಟಾ ಮಾಡಿರೋದು ಈ ಕಾಲದ್ದಲ್ಲ, ಹಳೆ ಕಾಲದ ಕತೆ ಹೇಳ್ತಾ ಇರೋದು ನಾನು, 3 ತಲೆಮಾರಂದು. ಹೌದು ಗುರುಜಿ, ಅವಾಗಿದ್ರು. ಈಗ ಯಾರು ವಾಸ ಇಲ್ಲ ಗುರುಜಿ ಅವರೆಲ್ಲ. ಊನಮ್ಮ, ಈ ಮನೆನೂ ವಾಸ ಇಲ್ಲ, ಆ ಮನೆನೂ ವಾಸ ಇಲ್ಲ. ತಿಳ್ಕೊ, ನಿಮ್ಗೆ ಆಸ್ತಿ ಎಷ್ಟು ಮಟ್ಟಿಗೆ ಐತೆ ನೀನು ಇದು ಇಷ್ಟೊಂದು ವಿಚಾರವನ್ನು ನಾನು ಹೇಳಿದ್ದು ನಿನಗೆ. ಆ ಮನೇಲೂ ವಾಸ ಇಲ್ಲ, ಮನೆ ಇದೆ. ಈ ಮನೆ ಕಟ್ಸರಿ ವಾಸ ಇಲ್ಲ. ಮನೆ ಅಂದ್ರೆ ಸುಮ್ಮ ಒಂದ್ ಚಿಕ್ಕ ರೂಮ್ ಇದೆ ಗುರುಜಿ, ಸಣ್ಣ ಎಲ್ಲ ಮಾರ್ಕೊಂಡ್ ಬಿಟ್ಟಿದ್ದಾರೆ. ರೂಮ್ ಇರ್ಲಿ ಏನೇ ಇರ್ಲಿ, ಮನೆ ಅಂತ ಹೇಳ್ತಿರ್ತಾನೆ ಅದಕ್ಕೆ. ಹೌದು ಗುರುಜಿ. ಮತ್ತೆ ಒಪ್ಕೋ. ಅವ್ರು ಚಿಕ್ಕಮ್ಮ ಇದ್ರು, ನಮ್ ತಂದೆ ಚಿಕ್ಕಮ್ಮ ಇದ್ರು ಗುರುಜಿ. ಅವ್ರು ತೀರ್ಕೊಂಡ್ಮೇಲೆ ಯಾರು ಇಲ್ಲ, ಈಗ ವಾಸ ಯಾರು ಇಲ್ಲ. ಅದೇ ಹೆಂಗಿರ್ಬೇಕು ಗೊತ್ತೇನಮ್ಮ, ಗಂಡನ್ ಕಳ್ಕೊಂಡವರು, ಗಂಡನ್ ಬಿಟ್ಟವರು, ಮದುವೆ ಆಗದೆ ಇರೋರು, ಈ ಥರದಲ್ಲೇ ವಾಸ ಮಾಡಬೇಕು ಅಲ್ಲಿ. ಯಾಕೆ ಬೇಕಿದು ಈ ದುರಂತ ಬೇಕಾ? ಪಕ್ಕದಲ್ಲಿ ನಮ್ಮ ಅಜ್ಜಿ ಇದ್ರು, ಅವರೇ ಇದಾರೆ ಗುರುಜಿ. ಅಲ್ಲಿ ಸಣ್ಣ ಹಳ್ಳಿ ಅದು, ಯಾರು ವಾಸ ಇಲ್ಲ ಗುರುಜಿ ಅಲ್ಲಿ. ನೀನು ಮೊದಲು ಒಂದು ಕೆಲಸ ಮಾಡು. ಏನು ಅಂದ್ರೆ, ನಾನು ಆಶ್ಲೇಷ ನಕ್ಷತ್ರಕ್ಕೆ ಹುಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ನನಗೆ ಉಸಿರಾಟ ಕರೆಕ್ಟ್ ಆಗಿದೆಯಾ ಅಂತ ನೀನು ಫಸ್ಟ್ ತಿಳ್ಕೋಬೇಕು. ನಿನ್ನ ಉಸಿರಾಟದ ಬಗ್ಗೆ ನಿನಗೆ ಕನ್ಫರ್ಮ್ ಇದೆಯಾ ನಾನು ಕರೆಕ್ಟಾಗಿ ಉಸಿರಾಡ್ತಾ ಇದ್ದೀನಿ ಅಂತ? ಇದೆ ಗುರುಜಿ. ಒಂದೊಂದ್ಸಲ ಏರ್ಪೇರ್ ಆಗುತ್ತೆ. ಒಂದ್ಸಲ ಏರ್ಪೇರ್ ಆಗುತ್ತೆ. ಉಸಿರಾಟ ಏರ್ಪೇರ್ ಆದ್ರೆ ಕತೆ ಏನಮ್ಮ? ಟೆನ್ಷನ್ ಆದಾಗ ಅದು ನೋಡಿ ಹೇಳ್ತೀನಿ ನಾನು. ನೀನು ಕೂತ್ಕೊಂಡಾಗ ಕನ್ನಡಿ ಮುಂದೆ ಕೂತ್ಕೊ ನೀನು, ಓಕೆ? ಕೂತ್ಕೊಂಡಾಗ ನೀನು ಕುತ್ತಿಗೆ ಭಾಗ ಎಷ್ಟು ಬೆಂಡಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ನೀನು ಕೂತಿರ್ತೀಯ, ನೀನು ಅನ್ಕೋತೀಯ ನಾನು ಕರೆಕ್ಟಾಗಿ ಹಿಂಗೆ ಕೂತ್ಕೊಳ್ಳೋದು ಅಂತ. ನೀನು ಕೂತ್ಕೊಳ್ಳೋ ರೀತಿ ಎಷ್ಟು ಬೆಂಡಾಗಿರುತ್ತೆ ಕುತ್ತಿಗೆ ಭಾಗ, ಸ್ವಲ್ಪ ಗ್ಲಾಸಲ್ಲಿ ನೋಡ್ಕೊ, ಗೊತ್ತಾಗತ್ತೆ. ಇದು ದೇಹದ ಭಂಗಿ ಯಾವ ರೀತಿ ಇರುತ್ತೆ ಅದರ ಮೇಲೆ ಉಸಿರಾಟ ಇರುತ್ತೆ. ನಮ್ಮ ಉಸಿರಾಟ ಮೂಗಲ್ಲಿ ಉಸಿರಾಡ್ತಾ ಇದ್ದೀನಿ ಅನ್ನೋದು ನಾನು ಬದುಕಿದ್ದೀನಿ ಅನ್ನೋದಕ್ಕೆ ಐಡೆಂಟಿ ಅಷ್ಟೇ. ಕೂತ್ಕೊಳ್ತಕ್ಕಂಥ ಭಂಗಿ ಮೇಲೆ ಮನುಷ್ಯನ ಉಸಿರಾಟ ಇರುತ್ತೆ. ಈಗ ಇದು ಯಾವ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ? ಕೂತ್ಕೊಳ್ಳೋ ಭಂಗಿಯಲ್ಲಿ ಉಸಿರಾಟ ಇದೆ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಲ್ಲ. ಯಾಕೆಂದರೆ ಗೊತ್ತಿಲ್ಲ. ಇದನ್ನು ನೀನು ತಿಳ್ಕೊಳ್ಳಿ ಅಂತ ಇಷ್ಟು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀನಿ. ಫಸ್ಟು ನೀವು ಡಿಸೈಡ್ ಏನು ಮಾಡಬೇಕು ಅಂತಂದರೆ, ನಾನು ಮೊದಲನೆಯದು ನಾನು ಏನು ಮಾಡಿದ್ರೆ ಏನು ತಿಳಿದ್ರೆ ಸರಿ ಅಂತ ತಿಳ್ಕೊ ಫಸ್ಟು. ಅಮ್ಮ, ಅರ್ಥ ಆಯ್ತಾ? ತಪ್ಪು ಎಲ್ಲ ಆಗಿದೆ, ತಪ್ಪು ನಿಂದಲ್ಲ, ಇದು ನಿಮ್ಮ ತಂದೆಯ ವಂಶದ ಕತೆ. ಆ ತಪ್ಪು ಎಲ್ಲ ಆಗಿದೆ ಅಂತ ನೀನು ತಿಳ್ಕೊ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ತಿಳ್ಕೊ. ಎಲ್ಲವೂ ಆಟೋಮೆಟಿಕ್ಕಾಗಿ ಒಂದೊಂದಾಗಿ ನಿನಗೆ ದಾರಿ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಯೋಚನೆ ಮಾಡಬೇಡ. ಆಸ್ತಿ ಎಷ್ಟೇ ಇರಲಿ, ಸೈಟ್ ಎಷ್ಟೇ ಇರಲಿ, ಮನೆ ಎಷ್ಟೇ ಇರಲಿ, ಸಮಸ್ಯೆ ಎಷ್ಟೇ ಇರಲಿ, ಸಾಲ ಇರಲಿ, ಅದೆಲ್ಲ ಸೈಡ್ಗೆ ಹಾಕು. ಫಸ್ಟು ನಾನು ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಕೆ ಅಂತ ಆಸೆ ಇದೆಯಾ ನಿನಗೆ? ನನ್ನ ತಪ್ಪು ಯಾವುದು ಅಂದರೆ ನಮ್ಮ ಕುಟುಂಬದ ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ಆದರೆ ನೀನು ಫಸ್ಟು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಶಿವನ ದೇವಸ್ಥಾನಕ್ಕೆ ಇವತ್ತೇ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೋ ಅಷ್ಟೇ. ನನಗೊಂದು ದಾರಿ ತೋರಿಸಪ್ಪ ಅಂತ ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಕೂತ್ಕೊಂಡು ಮಲಕ್ಕೋ. ಅದೇ ಹೆಸರು ಹೇಳ್ಕೊಂಡು, ಶಿವನ ಹೆಸರು ಹೇಳ್ಕೊಂಡು. ನಿನಗೆ ಇವತ್ತು ರಾತ್ರಿ ನಿದ್ದೆಯಲ್ಲೇ ಗೊತ್ತಾಗತ್ತೆ. ಅವಕಾಶ ಆದರೆ ನಿನ್ನ ಮನಸ್ಸಲ್ಲೇ ಬರುತ್ತೆ, ನಾನು ಇದು ಮಾಡಿದ್ರೆ ಸರಿ ಅಂತ. ಅದನ್ನು ಮಾಡು, ಒಳ್ಳೆಯದಾಗತ್ತೆ. ವಿಷಯ ತಿಳ್ಕೊ ಫಸ್ಟು. ನಾನು ಏನು ಮಾಡಬೇಕು ಅಂತ ಹೇಳ್ಕೊಡೋಣ. ನೆಮ್ಮದಿಯಾಗಿರು ತಾಯಿ. ಇನ್ನೂ ಟೈಮ್ ಇದೆ ಅಂತ ಹೇಳೋಂಗಿಲ್ಲ. ಟೈಮ್ ತುಂಬ ಮುಂದೆ ಹೊರಟಾಗಿದೆ, 38 ಮೇಲೆ ಹೋಗ್ತಾ ಇದೆ. ಬಟ್ ಆಮೇಲೆ ಏನು ಚೆನ್ನಾಗಿರಲ್ಲ, ಹಾಗಂತ ಏನೂ ಆಗಲ್ಲ ಅನ್ಕೋಬೇಡ. ಪ್ರಯತ್ನ ಮಾಡು ಫಸ್ಟು, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಜ್ಯೋತಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ವೆಂಕಟೇಶ್ ಅಂತ ಕಾಲರ್ ಇದ್ದಾರೆ. ನಮಸ್ಕಾರ ವೆಂಕಟೇಶ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಮಗಳ ಬಗ್ಗೆ. ಓಕೆ, ಮಗಳ ನಕ್ಷತ್ರವನ್ನ ಹೇಳಿ. ಮಗಳ ನಕ್ಷತ್ರ ಬಂದು ಅನುರಾಗ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ. ಹಲೋ ಸ್ವಾಮೀಜಿ. ಹೇಳಿ, ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಅಲ್ಲಿ 28 ವರ್ಷ. ಏನು ಮಾಡ್ತಿದ್ದಾಳೆ? ಬೆಂಗಳೂರಾಗಿದ್ದಾರೆ. ಅವರೊಂದು ಸೈಟ್ ತಗೋಬೇಕು ಅಂತ ಇದು ಮಾಡ್ತಾರೆ ಸ್ವಾಮಿ. ವರ್ಷದಿಂದ ಒಂದು ಸೈಟ್ ತಗೋಕ್ಷನ್ ಆಗ್ತಾ ಇಲ್ಲ. ಮದುವೆ ಆಯ್ತಾ? ಮದುವೆ ಆಗಿದೆ. ಎಷ್ಟು ವರ್ಷ ಆಯ್ತು? ಅವಳಿಗೆ ಮದುವೆ ಆಗಿ 5 ವರ್ಷ. ಯಾವ ವಾರ ಹುಟ್ಟಿದ್ದು? ಅವ್ರು ಹುಟ್ಟಿದ್ದು ಮಂಗಳವಾರ ಇರ್ಬೇಕು ಸ್ವಾಮಿ. ಇರಬೇಕು. ನಿಮ್ಮ ಮಗಳೇ ತಾನೇ? ನಮ್ಮ ಮಗಳೇ. ಮತ್ತೆ ಇರಬೇಕು ಒಂದು ಡೌಟಲ್ಲಿ ಹೇಳ್ತೀರಾ?
ಅಲ್ಲಿ 28 ವರ್ಷ ಆಗೋಯ್ತು ಸ್ವಾಮೀಜಿ. ನಾವು ಗ್ಯಾಪ್ ಅಂತ ಮಡಿಕೊಂಡಿರ್ತೀವ. ಅಯ್ಯೋ ದೇವ್ರೆ, ನಮ್ಮ ಮಕ್ಕಳು ನಾವು ಜ್ಞಾಪಕ ಹೇಳಿದ್ರೆ ಇನ್ಯಾರು ಇಟ್ಕೊ, ಪಕ್ಕದ ಮನೆಯವ್ರು ಕೇಳದ? 100 ವರ್ಷ ಆಗಲಿ, ಮಕ್ಕಳ ಬಗ್ಗೆ ತಿಳ್ಕೋಬೇಕು. ಮಕ್ಕಳು ಹುಟ್ಟಿದ ನಕ್ಷತ್ರ ಯಾವುದು, ಮಕ್ಕಳು ಹುಟ್ಟಿದ ವಾರ ಯಾವುದು, ಅಪ್ಪನಿಗೆ ಗೊತ್ತಿಲ್ಲ ಅಂದರೆ ಯಾರನ್ನು ಕೇಳೋದು? ಅವ್ರಿಗೆ ಬಿಡಿ ಪಾಪ, ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಇದು ಸಮಸ್ಯೆ ಇದೆ. ಮಕ್ಕಳು ಅಂತ ಹುಟ್ಟಿದಾಗ ಅಷ್ಟೇ ಗೊತ್ತಾಗಿರೋದು, ಆಮೇಲೆ ಅವ್ರ ನಕ್ಷತ್ರನೂ ಬೇಡ, ಡೇಟು ಬೇಡ, ಏನೂ ಬೇಡ, ಹೆಂಗ ಒಟ್ಟಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ರಿ. ಓಕೆ, ಈಗ ನೀವು ಯಾವ ಊರಲ್ಲಿರೋದು? ನಾವಿರೋದು ಗೊಲ್ಲಳ್ಳಿ ಸ್ವಾಮಿ. ಓಕೆ, ನೀವೇನು ಮಾಡ್ತೀರಾ? ನಾವು ವ್ಯವಸಾಯ. ಜಮೀನು ನೀವೇ ಸಂಪಾದನೆ ಮಾಡಿದ, ನಿಮ್ಮ ತಂದೆದ? ನಾನ್ ಸಂಪಾದನೆ ಮಾಡೋದೇ, ನಮ್ಮ ತಂದೆ ಸಂಪಾದನೆ ಮಾಡೋದು ಅದೇ. ಒಂದೇ ಕಡೆ ಇದೆಯಾ, ಬೇರೆ ಬೇರೆ ಕಡೆ ಇದೆಯಾ? ಸ್ವಾಮಿ, 2 ಜಾಗದಾಗಿದೆ. ನಾನ್ ಸಂಪಾದನೆ ಮಾಡೋದು ಒಂದ್ ಕಡೆ 10 ಎಕರೆ ಇದೆ, ನಮ್ಮ ತಂದೆಯವ್ರು ಸಂಪಾದನೆ ಮಾಡೋದು 10 ಎಕರೆ ಒಂದ್ ಕಡೆ ಇದೆ. ಅಲ್ಲಿ ಹರಳಿ ಮರ ಯಾವುದಿತ್ತು ಆ ಜಮೀನಲ್ಲಿ? ಹಳ್ಳಿ ಮರ ನಮ್ಮ ತಂದೆ ಮುಚ್ಚಿರೋಕ ಹೋಯ್ತೆ. ಏನದು, ಎಲ್ಲಿ, ಎಷ್ಟು ವರ್ಷದ್ದದು? ಅದು ಸ್ವಾಮಿ ಅಲ್ಲೇ 15 ವರ್ಷದ ಮರ ಅಂತ ಇಟ್ಕೊಳ್ಳಿ. ಓಕೆ, ಅದಕ್ಕೇನು ಮಾಡಿಲ್ವಾ? ಏನು ಮಾಡಿಲ್ಲ. ನಿಮ್ಮ ತಂದೆ ಹರಳಿ ಮರ ನೆಟ್ಟದ್ದೇನಕ್ಕೆ? ನೆಟ್ಟಿಲ್ಲ ಸ್ವಾಮಿ, ಅದೇ ನಮ್ಮ ಚಿಕ್ಕಪ್ಪ ನೆಟ್ಬಿಟ್ರೋದು. ದಪ್ಪಾಗಿದೆಯಾ ಮರ? ತಪ್ಪಾಗಿದೆ ಸ್ವಾಮಿ. ನೀವು ಮೊದಲು ಮಾಡಬೇಕಾದ ಕೆಲಸ ಯಾವ್ದು ಗೊತ್ತಾ? ಹಾ, ಅರಳಿ ಮರಕ್ಕೆ ಒಂದು ಬೇವಿನ ಮರವನ್ನು ನಿರ್ಮಾಣ ಮಾಡಿ ಅವೆರಡಕ್ಕೂ ಮದುವೆ ಅಂತ ಮಾಡಿಸಿದ್ರೆ ನಿಮ್ಮ ಮಗಳು ಗೆಟನ್, ಅಂದರೆ ನಿಮ್ಮ ಕುಟುಂಬನೇ ಗೆಟನ್. ಸರಿ ಸ್ವಾಮಿ. ಯಾಕೆ ಅಂದರೆ ನಿಮ್ಮ ಜಮೀನನ್ನು ನೀವು ತೊಗೊಂಡಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನೀವು ಹಂಗೆ ಬರೆಸ್ಕೊಂಡ್ರೋ, ದುಡ್ಡು ಕೊಟ್ಟು ಬರೆಸ್ಕೊಂಡ್ರೋ, ಕಮ್ಮಿಗೆ ಬರೆಸ್ಕೊಂಡ್ರೋ, ಇದು ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಹರಳಿ ವೃಕ್ಷ ಯಾರೇ ಹಾಕಲಿ, ನೀವು ಹಾಕಲಿ, ಅರಳಿ ವೃಕ್ಷ ಇದೆ. ಐತೆ ಹಳ್ಳಿ ವೃಕ್ಷ. ಅದಕ್ಕೆ ಅರಳಿ ವೃಕ್ಷ, ಬನ್ನಿ ವೃಕ್ಷ ಎಲ್ಲ ಜಮೀನಲ್ಲಿ ಬರಲ್ಲ. ಹಾ, ಅದಕ್ಕೋಸ್ಕರವಾಗಿ ನೀವೇನು ಮಾಡಿ ಅಂದರೆ, ಅದಿರೋದು ತುಂಬ ಒಳ್ಳೆಯದು, ಅದನ್ನು ಸಂಸಾರ ವೃಕ್ಷ ಅಂತಾರೆ, ಅರಳಿ ವೃಕ್ಷನ. ಸರಿ ಸ್ವಾಮಿಗೆ. ಇಡೀ ಕುಟುಂಬ ಸೇಫ್ ಆಗಬೇಕು ಅಂದರೆ ಆ ಮರಕ್ಕೆ ಒಂದು ಮದುವೆಯನ್ನು ಮಾಡಿಸಿ. ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು? ನಾನ್ ಮದ್ವೆ 35 ವರ್ಷ ಸ್ವಾಮಿ. ನಿಮ್ಮ ಶ್ರೀಮತಿಯವ್ರ ಆರೋಗ್ಯ ಹೇಗಿದೆ? ಚೆನ್ನಾಗಿ ಅವ್ರೆ, ಹುಷಾರಾಗವ್ರೆ. BP ಬಂದಿದೆ ಅವ್ರಿಗೆ. ಅದು ಮಾಮೂಲಿ ಬಿಡಿ, BP ಶುಗರ್ ಇವತ್ತೇನು ಕಾಮನ್ ಅದು ಅಲ್ವಾ? ಹಾ, ಆದರೆ ಒಂದಂತೂ ತಿಳ್ಕೋಬೇಕು, ನೀವು ಮಾಂಗಲ್ಯ ಅಂತಕ್ಕಂಥದ್ದು ಮದುವೆಯಾದಾಗ ನಿಮ್ಮ ಹೆಂಗಸರ ಮಾಂಗಲ್ಯ ನೋಡಿದ್ದ ಮಧ್ಯ ಯಾವಾಗಾರು ನೋಡಿದ್ರ? ಸ್ವಾಮಿ, ಮಾಂಗಲ್ಯ ಈಗೊಂದು ಮಕ್ಕಳು ಮದುವೆ ಮಾಡಿಸ್ತೇ ಚೈನ್ ಚಿನ್ನದ್ದು. ಹಾಂ, ಮೊದಲು ಮನುಷ್ಯರ ಹಾಕೊಂಡಿದ್ರು. ಹಾಂ, ಮಕ್ಕಳು ಹಠ ಹಿಡಿದಾಗ ಅವಾಗ ಮಾಡ್ತಿದ್ದೆ ಮಾಂಗಲ್ಯ ಚೈನ್, ಅವಾಗ ಮಾಡ್ಸಾಕಿರೋ ಸ್ವಾಮಿ. ಮಾಡಿಸಿ ನೀವೇ ಹಾಕಿದ್ರೆ ಅವರೇ ಹಾಕೊಂಡ್ರ ಅಂತ? ನಾವೇ ಹಾಕ್ತೋ. ಸದ್ಯ ಪುಣ್ಯ. ಎಲ್ಲಿ ಮನೇಲಿ ಹಾಕಿದ್ರಾ? ಹೌದು ಸ್ವಾಮಿ. ಓಕೆ, ಯಾಕೆ ಮಾತು ಕೇಳಿದೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ವಿಚಾರದಲ್ಲಿ 2 ಮದುವೆ ಆಗಿರೋರು ಯಾರು? ನಮ್ ಚಿಕ್ಕಪ್ಪ ಆಗಿದ್ರು ಸ್ವಾಮಿ. ಏನು ಕಾರಣ? ಅದು ದೊಡ್ಡ ಹೆಂಡತಿ ನೇಣಾಕೊಂಡು ಸತ್ತೋದ್ಲು, 2ನೇ ಹೆಂಡತಿ ಮದುವೆ ಮಾಡ್ಕೊಂಡ್ರು. ಇದು ಯಾಕೆ ವಿಷಯ ಕೇಳಿದೆ ಅಂದರೆ, ಅನುರಾಧ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ದಾಂಪತ್ಯದಲ್ಲಿ ಇದಾರೆ ಅಷ್ಟೇ ಅನ್ಕೋಬೇಕೆ ಹೊರತು ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಕೊಳಂಗಿಲ್ಲ. ಸರಿ ಸ್ವಾಮಿ. ಅವರಿಬ್ರು ಅವಳಿ ಜೋಡಿ ಮಕ್ಕಳು ಸ್ವಾಮಿ. ಅಲ್ಲ, ಅದು 2ನೇ ವಿಷಯ. ನೀವು ಫಸ್ಟು ನಿಮ್ಮ ಮಗಳು ಸೈಟು ತಗೊಳ್ಳೋದು, ಮನೆ ತಗೊಳ್ಳೋದು ಆ ಥರ ಮಾಡಬೇಡ ಅಂತೇಳಿ. ಯಾಕೆ ಅಂದರೆ, ನೀವು ಈ ಸಾಲ ತೀರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ಒಳ್ಳೆಯದೇ ಸಿಕ್ಕತ್ತೆ, ತಗೋಬೋದು. ಸಾಲ ತೀರಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಏನಪ್ಪ ಅಂದರೆ, ಕುಟುಂಬದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು, ಮತ್ತು ಆ ಅರಳಿ ಮರಕ್ಕೆ ಯಾವ ರೀತಿಯಾಗಿ ನಾವು ಬಂದೋಬಸ್ತ್ ಮಾಡಿ ಅದಕ್ಕೆ ಏನು ಮಾಡಬೇಕಾದ್ರೆ ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನು ಒಂದು ಕಟ್ಟೆ ಕಟ್ಟಿಸ್ಬೇಕಾದ್ರೆ ಇದೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಮನೆ ಕುಟುಂಬದಲ್ಲಿ ಎಲ್ಲ ಲೆಕ್ಕಾಚಾರಕ್ಕೂ ಅನುಕೂಲ ಬರುತ್ತೆ, ಒಂದು ಒಳ್ಳೆ ದಾರಿ ಸಿಕ್ಕತ್ತೆ, ನೆಮ್ಮದಿಯ ಆರೋಗ್ಯ ಚೆನ್ನಾಗಿರುತ್ತೆ. ಫಸ್ಟ್ ನೀವು ಬೇವಿನ ಮರ ಹಂಗೋ, ನಾನು ಅದು ಹುಟ್ಟಿದ ಮೇಲೆ ಬೇವಿನ ಮರ ನಮ್ಮ ಚಿಕ್ಕಪ್ಪ ನಾನು 2-3 ಸರಿ ಬೇವಿನ ಸೊಸೆ ಹಾಕ್ತೆ ಸ್ವಾಮಿ, ಮಾಡಿಸ್ಬೇಕು, ನನಗೆ ಗಂಡು ಮಕ್ಕಳಿಲ್ಲ ಅಂತ ಬೇವಿನ ಮರ ಹತ್ತಲೇ ಇಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಅಲ್ಲಲ್ಲ, ನೀವು ಹಂಗೆ ಹಾಕೋಕ್ಕಾಗಲ್ಲ. ಅದಕ್ಕೆ ಎಷ್ಟು ಅಡಿ ಹಾಕಬೇಕು, ಅದು ಜಮೀನಲ್ಲಿ ಯಾವ ದಿಕ್ಕಿನಲ್ಲಿದೆ, ಇದೆಲ್ಲ ತಿಳ್ಕೊಂಡು ಮಾಡಬೇಕು. ನೀವೇನೇನೋ ಮಾಡಕ್ಕೆ ಹೋಗ್ಬಿಟ್ರೆ ಆ ಜಮೀನ್ ಇರೋದಲ್ಲಿ 1 ಎಕರೆ ನಮ್ಮ ತಾತ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಜಮೀನನ್ನ ನೀವು ಚಕ್ಬಂದಿ ತಗೋಬೇಕು ಜಮೀನ್ದು. ಆ ಚಕ್ಬಂದಿ ತಂದು ಮುಂದೆ ಇಟ್ಟರೆ ನಾನು ತೋರಿಸ್ಕೊಡ್ತೀನಿ ಯಾವ ಭಾಗದಲ್ಲಿ ಮಾಡಬೇಕು, ಎಷ್ಟಡಿ ಮಾಡಬೇಕು, ಬೇವಿನ ಸಸಿ ಯಾವ ಕಡೆಗೆ ಹಾಕಬೇಕು, ಬೇವಿನ ಸಸಿಗೂ ಅರಳಿ ಮಸಿಗೂ ಜಾಗ ಎಷ್ಟಿರಬೇಕು, ಇದೆಲ್ಲ ಕ್ರಮ ಇದೆ. ಅಷ್ಟು ಸುಲಭ ಅಲ್ಲ ಅದು. ಸರಿ ಸ್ವಾಮಿ. ಎಷ್ಟೋ ಜನ್ಮದ ಪುಣ್ಯ ನಿಮ್ಗೆ ಸಿಕ್ಕತ್ತೆ.
ಎಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅನುಕೂಲ ಆಗತ್ತೆ. ನೀವು ಮಾಡಿರೋ ಆಸ್ತಿ ಮುಖ್ಯ ಅಲ್ಲ, ನಿಮ್ಮ ಮಕ್ಕಳೇ ನಿಮಗೆ ಆಸ್ತಿ ಅಂದರೆ ಇದನ್ನು ಮೊದಲು ಕೈ ಹಾಕಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಮಗಳಿಗೆ ಆ ಥರ ಮಾಡಿ ಮನೆ ತಗೊಳ್ಳೋದು ಬೇಡ. ತಗಲಾಕೊಂಡು ದುಡ್ಡು ಅರ್ಧ ಕೊಟ್ಟು ಅರ್ಧ ತಗೊಳಕೊಳ್ಳೋ ಕೆಲಸ ಆಗತ್ತೆ. ನೀವು ಮೊದಲು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಸರಿ ಸ್ವಾಮೀಜಿ. ಓಕೆ, ಧನ್ಯವಾದಗಳು ವೆಂಕಟೇಶ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ದುರಂತದ ಮನೆ ಅಂದ್ರೆ ಯಾವುದು ಅಂತ ಹೇಳಿ. ಮುಂದಿನ ವಿಚಾರವನ್ನು ಈಗ ವಿಚಾರ ನೋಡಮ್ಮ, ಒಂದು ವಿಷಯ ಎಷ್ಟು ದೂರಕ್ಕೆ ಹೋಯ್ತು ಹೌದು ಅಲ್ವಾ? ಇಡೀ ಕುಟುಂಬ ಹೆಂಗ್ ಸಿಕ್ಕತ್ತೆ ಲೆಕ್ಕ ಹಾಕು. ಈಗ ನಾವು ಯಾವುದೇ ಆಸ್ತಿಗೆ ನಿಮ್ಮಪ್ಪ ಏನು, ಅವ್ರಿಗೆ ಹೆಂಡತಿ ಎಷ್ಟು, ಅವ್ರ ಸೈನ್ ಆಗೈತಾ, ಅವ್ರಿಗೆ ಎಷ್ಟು ಮಕ್ಕಳು ಮಾಡಿಸ್ತೀವಲ್ಲ ದಾಖಲಾತಿ. ಹಾಗೆ ನಮ್ಮ ಕುಟುಂಬದಲ್ಲಿ ನಾವು ಏಳಿಗೆ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದ್ದಾಗ ಆ ಲೆಕ್ಕಾಚಾರ ಏನಾಗಬೇಕು ಅಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಾಮರಸ್ಯವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಿದ್ದಾರಾ ಫಸ್ಟು ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕು ಅಂದರೆ ನಾವು ರಿಪೇರಿ ಮಾಡೋಕ್ಕಲ್ಲ, ನಾವು ಯಾವ ದಾರಿಯಲ್ಲಿ ಹೋದರೆ ಈ ಕರ್ಮದಿಂದ ಹೊರಗೆ ಬರ್ತೀವಿ ಅದಕ್ಕೆ ತಿಳ್ಕೋಬೇಕು. ಹಿಂದಕ್ಕೆ ಹೋಗ್ಬಿಟ್ಟು ನೀನೇನು ಮಾಡೋಕ್ಕಾಗತ್ತೆ, ನಾನೇನು ಮಾಡೋಕ್ಕಾಗತ್ತೆ ಅಲ್ವಾ? ಅದಕ್ಕೋಸ್ಕರವಾಗಿ ಕುಟುಂಬದ ಹಿನ್ನೆಲೆಯನ್ನು ತಿಳಿದೆ ಮದುವೆ ಮಾಡಿಕೊಂಡ್ರೆ, ಮನೆ ಕಟ್ಟಿದ್ರೆ ಜೀವನ ಪರ್ಯಂತ ತಗಲಾಕೊಳ್ಳೋದೇ ಅಲ್ಲ. ಫಸ್ಟು ಕರ್ಮ ತೊಳಿರಿ, ಗೊಬ್ಬರ ಹೊತ್ಕೊಂಡಿರೋದು ಸ್ನಾನ ಮಾಡಿ. ಈ ಒಂದು ಪ್ರತಿಯೊಬ್ಬರು ಮಾಡಬೇಕಾದಂಥ ಕೆಲಸ. ಜೊತೆಗೆ ಎರಡನೇ ವಿಷಯ ಏನಪ್ಪ ಅಂತಂದರೆ, ದುರಂತವಾಗಿರ್ತಕ್ಕಂಥ ಈಗ ಇವರು 10 ಎಕರೆ ಜಮೀನು ಹೇಳಿದ್ರು. ಒಂದು 10 ಎಕರೆನೇ ಇಟ್ಕೊಳ್ಳೋಣ. 10 ಎಕರೆ ಜಮೀನೇನು ಕಮ್ಮಿ ಬಂಡವಾಳದಲ್ಲ ಇದು. ಆದರೆ ಮಕ್ಕಳಿಗೆ ಇದು ಬೇಕು ಅಂದಾಗ ಲಭ್ಯವಾಗಲ್ಲ. ಈ ರೀತಿಯ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ನಾವು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ನಮಗೆ ಯಾಕೆ ಈ ಥರ ಮಕ್ಕಳು ಯಾವುದು ಕೈ ಎತ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದೇನೋ ಆಗ್ತಾ ಇಲ್ಲ ಅಂತ ಎಷ್ಟು ಜನ ಯೋಚನೆ ಮಾಡಲ್ಲ, ಹೌದಾ? ಇದೇ ದುರಂತವಾದ ಜೀವನ. ಅದಕ್ಕೋಸ್ಕರವಾಗಿ ಮನೆಯನ್ನು ನಾನು ಇವತ್ತು ಇಬ್ಬರಿಗೆ ನಾನು ಪೂರ್ಣವಾಗಿ ಕೇಳಿದೆ. ದಕ್ಷಿಣದ ರಸ್ತೆ, ಪೂರ್ವಕ್ಕೆ ರಸ್ತೆ ಅಲ್ವಾ? ಇದು ಯಾವ ರೀತಿಯಲ್ಲಿ ದಕ್ಷಿಣದ ರಸ್ತೆಗೆ ಮನೆಯನ್ನು ಕಟ್ಟಬೇಕು ಗೊತ್ತಿಲ್ಲ. ಈಗ ಹುಡುಗಿ ನೇರವಾಗಿ ಹೇಳ್ಬಿಡ್ತು, ತಿಳುವಳಿಕೆಯಿಂದ ಕಟ್ಟದೆ. ಎಲ್ಲರೂ ಇದೇ ಕೆಲಸ ಮಾಡ್ತಾ ಇರೋದು. ಯಾಕೆ ಅಂದರೆ ಅದನ್ನೇ ದುರ್ವಿಧಿ ಎಳ್ಕೊಂಡು ಹೋಗುತ್ತೆ. ನನಗೆ ಗೊತ್ತಿಲ್ವಾ, ನನಗೆ ಬುದ್ಧಿ ಇಲ್ವಾ, ನನಗೆ ಎಜುಕೇಷನ್ ಇಲ್ವಾ, ನನ್ನ ಹತ್ರ ದುಡ್ಡಿಲ್ವಾ, ನನಗೆ ಬುದ್ಧಿ ಇಲ್ವಾ, ನನಗೆ ಧೈರ್ಯ ಇಲ್ವಾ, ಆಮೇಲೆ ದೇವ್ರು ಇಲ್ಲಿ ಬರ್ದಿಲ್ವಾ, ಇದೆಲ್ಲ ವರ್ಕ್ ಆಗಲ್ಲ. ಹಂಗಾಗೋಂಗಿದ್ರೆ ನಮ್ಮ ಕರ್ನಾಟಕದಲ್ಲಿ CM ಪೋಸ್ಟ್ ಈ ಮಟ್ಟಕ್ಕೆ ಶೇಕ್ ಆಗ್ತಾ ಇರಲಿಲ್ಲ. ಏನಮ್ಮ, ಎಷ್ಟೊಂದು ಹೋರಾಟ ರೀ. ಹಿಮಾಲಯ ಪರ್ವತ ಆಗ್ಬಿಟ್ಟೈತದು. ಹತ್ತೋದ, ಇಳಿಯೋದ, ಕೂತ್ಕೊಳ್ಳೋದ, ಕಾಯೋದ. ಎಲ್ಲರ ಹತ್ರ ಏನು ಇವಾಗ ಮಾಡ್ತಕ್ಕಂಥ ವಿಚಾರದಲ್ಲಿ ದುಡ್ಡೇನಿಲ್ಲ ಅಂತ ಹೇಳಂಗಿಲ್ಲ. ಸಮೃದ್ಧಿಯಾಗಿದೆ. ಆದರೂ ಯಾಕೆ ಆಗ್ತಾ ಇಲ್ಲ? ಆಗಲ್ಲ. ಯಾಕೆ ಅಂದರೆ ವೇಟಿಂಗ್ ಲಿಸ್ಟ್ ಕ್ವಶನ್ ಮಾರ್ಕ್. ಯಾಕೆ ಈ ವಿಷಯ ಕೊಡ್ತೀನಿ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಗೊತ್ತಾಗಲಿ ಅಂತ ಹೇಳ್ತಕ್ಕಂಥದ್ದು. ಮನೆಯಲ್ಲಿ ಎಲ್ಲ ಅನುಕೂಲಗಳಿದ್ದು, ನಮ್ಮ ಹತ್ರ ಎಷ್ಟೇ ಶಕ್ತಿ ಸಾಮರ್ಥ್ಯ ಏನೇ ಇದ್ದರೂ ಕಾಟ ನೋಡು ಮುಂದಕ್ಕೆ ಹೋಗಲ್ಲ, ಲಾಕ್ ಆಗೇ ಆಗತ್ತೆ. ದಿನ ದೇವಸ್ಥಾನದಲ್ಲಿ ಹೋಗಿ ಮಲ್ಕೊಂಬಿಡಿ, ದಿನ ದೇವ್ರಿಗೆ ಅಭಿಷೇಕ ಮಾಡ್ತಾನೇ ಇರಿ, ಜೀವನ ಪರ್ಯಂತ ಒಳ್ಳೆಯದಾಗಲ್ಲ. ಎಷ್ಟು ದೇವರಿಗೆ ಹತ್ತಿರ ಆಗ್ತಾ ಹೋಗ್ತೀರಾ ಅಷ್ಟು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಯಾರು ಹೇಳ್ತಾರೆ, ಆ ದೇವ್ರಿಗೆ ಹೋಗೋಣ ಬನ್ನಿ, ಅಲ್ಲಿಗೋದ್ರು. ಮತ್ತೆ ಅಲ್ಲಿ ಹೋಮ ಮಾಡೋಣ ಬನ್ನಿ, ಅಲ್ಲಿಗೋದ್ರು. ಅಲ್ಲೇ ಬನ್ನಿ, ಕೇರಳದಲ್ಲಿ ಭಾರಿ ಜ್ವರ ಮಾಡ್ತಾರಂತೆ, ಅಲ್ಲಿಗೋದ್ರು. ಎಲ್ಲೆಲ್ಲಿ ದೇವಸ್ಥಾನ ವಿಶೇಷವಾಗಿರುತ್ತೋ ಹೋಗೋದು, ಮುಳುಗೋದು, ಬರೋದು. ಅಂದರೆ ವಿಚಾರ ಏನು ಅಂತಂದರೆ, ನಮ್ಮ ಜನಗಳಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ತಪ್ಪು ಎಲ್ಲಾಗಿದೆ ಅಂತ ತಿಳ್ಕೊಂಬಿಟ್ರೆ ಅಮ್ಮ, ಯಾರೇ ಆಗಲಿ ದುರಂತವಾದ ಮನೆಗಳಾಗಲಿ, ದುರಂತವಾದ ನಿವೇಶನಗಳಾಗಲಿ ನಿಮಗೆ ಸಿಗಲಿಕ್ಕಿಲ್ಲ. ಕರೆಕ್ಟಾಗಿರತಕ್ಕಂಥ ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಇದು ದುರಂತ ಅಂದರೆ ನಿಮಗೆ ಸಿಕ್ಕೋ ಆಸ್ತಿ, ನಿಮಗೆ ಬಂದಿರತಕ್ಕಂಥ ಮಕ್ಕಳು, ಹುಟ್ಟಿರ್ತಕ್ಕಂಥ ಮಕ್ಕಳು, ನಿಮ್ಮ ಸಿಕ್ಕಿರುವಂಥ ಹೆಂಡತಿ, ಪ್ರತಿಯೊಂದು ಕೂಡ ದುರಂತವೇ ಸರಿ ಅಲ್ಲ. ದುರಂತ ಆಗಬಾರ್ದು ಅಂದರೆ ನಾವು ಹಿಂದಿನ ರಹಸ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಲೇಬೇಕಾಗತ್ತೆ. ಯಾಕೆಂದರೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಮಗೆ ಬಂದಿದೆ ಅಲ್ಲ, ಬರೋದಕ್ಕೆ ನಾವೇ ಗೊತ್ತಿಲ್ಲದೆ ಪ್ರಯತ್ನ ಮಾಡ್ಕೊಂಡಿದ್ದೀವಿ ಅಂತಕ್ಕಂತಹ ಒಂದು ರೀತಿಯಲ್ಲಿ ಅನುಭವಿಸೋದಕ್ಕೆ ಕಾಣದೇ ಇರತಕ್ಕಂಥ ಒಂದು ಕೈ ಅಂತ ನಾವು ಕೆಲವು ಸಂದರ್ಭದಲ್ಲಿ ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಮನೆಯನ್ನು ನಾವು ಕಟ್ಟೋದಕ್ಕಿಂತ ಮುಂಚೆ ನಮ್ಮ ನಿವೇಶನ ಯಾವ ರಸ್ತೆಗೆ ನಿವೇಶನ ಇದೆ, ಆ ರಸ್ತೆ ಮುಂದಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥ ರಸ್ತೆನ, ಅಥವಾ ಮನೆಯ ಒಳಗಡೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲವು ಗಲ್ಲಿ ರಸ್ತೆ ಇರುತ್ತೆ,
10 ಅಡಿ 8 ಅಡಿ ಅದಕ್ಕೆಲ್ಲ ಕೌಂಟಿಗೆ ಬರಲ್ಲ. ಆದರೆ ಮೇಯ್ನ್ ರೋಡಲ್ಲಿ ರೋಡ್ ಸೈಡಲ್ಲಿ ಮನೆ ತಗೋಬೇಕು ಅಂತ ಎಲ್ರಿಗೂ ಆಸೆ. ಆದರೆ ಆ ರೀತಿ ಸೈಟನ್ನು ತಗೊಳ್ಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ದಕ್ಷಿಣದ ನಿವೇಶನ ಯಾರು ನೀವು ತಗೊಳ್ತೀರಾ, ನೀವು ತಗೊಳ್ದೇ ಇರೋ ಅದೇ ಬರುತ್ತೆ. ಅದು ನಿಮ್ಮನ್ನು ಪೂರ್ಣವಾಗಿ ನರಕ ಯಾತನೆ ಕರ್ಕೊಂಡು ಹೋಗೋಕ್ಕೆ ಅದು ನಿಮ್ಮ ಕಣ್ಮುಂದೆನೇ ಬರುತ್ತೆ. ಅದು ತಗೋಬೇಕು ಅಲ್ಲಿ ಮನೆ ಕಟ್ಟಬೇಕು ಅಂತ. ಇವು ಸುಮ್ಮನೆ ಇದ್ರೂ ಬಿಡಲ್ಲ, ಮನೆ ಕಟ್ಟಲೇಬೇಕು ಏನೇ ಆಗಲಿ ಅಂತ ಚಾಲೆಂಜ್ ಮಾಡಿ ಸಾಲ ಆಗಿಲ್ಲ ಮಾಡಿ ಮನೆ ಕಟ್ಟಿ ತಗಲಾಕೋತಾರೆ. ಈ ದುರಂತವೇ ಸರಿ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಈಚೆ ಬರೋಕ್ಕಾಗಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇದಕ್ಕೆ ಈ ದುರಂತ ಏನಕ್ಕೆ ಆಗತ್ತೆ, ಏನಕ್ಕೆ ನಡೆಯುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇವತ್ತು ಅವ್ರಿಗೆ ಹೇಳಿದೆ, ಆಸ್ತಿಯನ್ನು ನಾವು ಫಸ್ಟು ಗ್ರಹಿಸಬೇಕು. ಏನು ಗ್ರಹಿಸಬೇಕು ಅಂದರೆ, ಈಗ ಇವ್ರ ತಂದೆ ಜಮೀನು ತೆಗೆದು ಹೋದರು. ಆ ಜಮೀನ ಪುಕ್ಸಟ್ಟೆ ಬರ್ಸ್ಕೊಂಡಿದ್ರು, ಹಂಗೆ ಅವರೇ ಕಟ್ಕೊಂಡಿದ್ರು, ಅಥವಾ ಯಾರೋ ಎದುರಿಸ್ಬಿಟ್ಟು ಬರ್ಸ್ಕೊಂಡ್ರು, ಅಥವಾ 10 ರೂಪಾಯಿಂದ 2 ರೂಪಾಯಿ ಕೊಟ್ಟು ಬರ್ಸ್ಕೊಂಡ್ರು, ಜಮೀನು ಮಾಡಿದ್ರು, ಸತ್ರು. ಈಗ ಇವರು ನಮ್ಮಪ್ಪ ಮಾಡಿದ ಆಸ್ತಿ ಸರಿಯಾಗಿದೆಯಾ, ಕ್ರಯಕ್ಕೆ ತೊಗೊಂಡಿರೋ ಸರಿನಾ, ಕ್ರಯ ಅಂದರೆ ಯಾರಿಂದ ಬಂತು, ಇದ್ರ ಹಿನ್ನೆಲೆ ಏನು ಅಂತ ಹುಡುಕಿದ್ರೆ ಆ ಭೂಮಿ ಮಾಡಿ ಸತ್ತಿರ್ತಾರಲ್ಲ ಅವರಿಗೆ ಮುಂದಕ್ಕೆ ದಾರಿ ಸಿಕ್ಕತ್ತೆ. ಅದಕ್ಕೋಸ್ಕರವಾಗಿ ಹಿರಿಯರು ಸತ್ತಾಗ ಆಸ್ತಿ ನಮ್ಮ ಅಪ್ಪ ಎಷ್ಟಿಟ್ಟವನೇ ಅಂತ ಲೆಕ್ಕ ಹಾಕೊಳ್ಳೋದಲ್ಲ, ಆಸ್ತಿಯನ್ನು ಯಾವ ರೂಪದಲ್ಲಿ ಮಾಡಿದ್ದಾನೆ, ಹಂಗಂತ ಅನ್ಯಾಯದಾನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಯಾರ್ದದು, ಯಾರಿಂದ ತೊಗೊಂಡ್ರು, ಎಷ್ಟು ಕೈಯಿಂದ ಚೇಂಜ್ ಆಯಿತು, ಅದು ತೊಗೊಂಡ್ಮೇಲೆ ನಮ್ಮಪ್ಪ ಏನಾದ, ಚೆನ್ನಾಗಿದ್ನಾ, ಕಾಯಿಲೆ ಬಿದ್ನಾ, ಅಕಸ್ಮಾತ್ ಸತ್ನಾ, ಇವೆಲ್ಲವೂ ಕೂಡ ನಿಮ್ಮ ಆಸ್ತಿ ನಿಮ್ಮಲ್ಲಿ ಸರ್ಟಿಫಿಕೇಟ್ ಕೊಡುತ್ತೆ. ನೀವು ಸತ್ತ ತಕ್ಷಣ ತಿಥಿ ಮಾಡಿ ತಲೆ ಬೋಳಿಸ್ಕೊಂಡ್ಬಿಟ್ಟೆ ಅಂತಾರಲ್ಲ, ಇವು ಮಾಡೋ ಮಾತಲ್ಲಿ ಹೇಳೋ ಮಾತಲ್ಲಿ ಇದು ತಪ್ಪು. ಬರೇ ಕೂತು ಕೊಟ್ಟ ತಕ್ಷಣ ನಿಮಗೆ ಎಲ್ಲ ಕರ್ಮ ಹೋಯಿತು ಅಲ್ಲ. ಆಸ್ತಿ ವಿವರ ನಿಮ್ಮಲ್ಲಿ ಬರಬೇಕು. ಜಮೀನಿರಲಿ, ಮನೆ ಇರಲಿ, ಮಕ್ಕಳಿರಲಿ, ಹೆಂಡತಿ ಇರಲಿ, ಆಸ್ತಿ ವಿವರ ತಿಳ್ಕೊಳ್ಳದೆ ನೀವೇನೇ ತಿಪ್ಪರ್ಲಾಗ ಹಾಕ್ಕೊಂಡು ಹೊರಗಡೆ ಬರೋಕ್ಕಾಗಲ್ಲ. ಅದರಿಂದ ಫಸ್ಟು ನೀವು ತಿಳ್ಕೊಬೇಕಾದದ್ದು ನಿಮ್ಮ ಆಸ್ತಿಯ ಮೂಲ, ನಿಮ್ಮ ಕುಟುಂಬದ ಮೂಲವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ದುರಂತವಾದ ಮನೆಗಳೂ ಸಿಕ್ಕಲ್ಲ, ನಮಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳೂ ಬರಲ್ಲ, ಬೈದಲ್ಲಂತೂ ಇರೋಕ್ಕಾಗೋದೇ ಇಲ್ಲ. ಅಷ್ಟು ನೆಮ್ಮದಿಯಾಗಿ ಬದುಕ್ಬೋದು ಅಂದರೆ ನಿಮ್ಮ ಆಸ್ತಿಯ ಸರ್ಟಿಫಿಕೇಟನ್ನು ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಅಪ್ಪಂದೋ, ನಿಮ್ಮ ಅಮ್ಮನ ಕಡೆಯದೋ, ನಿಮ್ಮ ತಾತಂದೋ, ನೀವೇ ಸಂಪಾದನೆ ಮಾಡಿದ್ದೋ ಯಾವುದೇ ಆಗಲಿ, ಆಸ್ತಿ ಮೂಲವನ್ನು ತಿಳಿತಕ್ಕಂಥದ್ದೇ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮ್ಮ ಮಕ್ಕಳಲ್ಲಿ ಬಂದಿರುತ್ತೆ. ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ದುರಂತ ಯಾರಿಗೂ ಆಗಬಾರ್ದು, ಒಳ್ಳೆಯದೇ ಆಗಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಆದರೆ ನಾವು ಎಲ್ಲದಕ್ಕೂ ಸರಳವಾಗಿ ಸಿಂಪಲಾಗಿ ಹೇಳ್ಬಿಡಿ ಸ್ವಾಮಿ, ಇದೆಲ್ಲ ನಡೆಯಲ್ಲ, ಸಿಂಪಲಾಗಿ ಆಗಲ್ಲ, ಕಾಯಬೇಕು, ತಿಳಿಬೇಕು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.